ಯುಗಾದಿ ಯುಗಾದಿ ಬಂದಾಗ ಎಲ್ಲರಿಗೂ ಬಿಎನ್ ವಾಹಿನಿ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಸ್ಪೆಷಲ್ ಆಗಿ ನಾವು ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ಹೆಗ್ಗನಹಳ್ಳಿ ಹತ್ತಿರ ಇರುವ ಶ್ರೀ ಕೃಷ್ಣ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ನಾವು ಬಂದಿದ್ದೀವಿ. ಏನು ಹಬ್ಬ ಅಂತ ಇದ್ರು ಬಿಂದ್ಯಾ ಇಷ್ಟೊಂದು ಸಿಂಪಲ್ ಆಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ನಾವು ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಇವತ್ತು ಸ್ಪೆಷಲ್ ಆಗಿ ಶ್ರೀ ಕೃಷ್ಣ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಎಲ್ಲಾ ತರ ಮಕ್ಕಳಿದ್ದಾರೆ. ಅಂದ್ರೆ ನಾರ್ಮಲ್ ಮಕ್ಕಳಾಗಿರ್ಬೋದು, ಫಿಸಿಕಲಿ ಚಾಲೆಂಜ್, ಮೆಂಟಲಿ ಚಾಲೆಂಜ್, ಬ್ಲೈಂಡ್ ಮಕ್ಕಳು. ಸೊ ಇಂಥ ಮಕ್ಕಳ ಜೊತೆ ಈ ವರ್ಷ ಯುಗಾದಿಯನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನ್ ಮಾತ್ರ ಅಲ್ಲ, BN TVಯ ಎಲ್ಲಾ ನಿರೂಪಕಿಯರು ಕೂಡ ಇಲ್ಲಿ ಬಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹಾಗಾದ್ರೆ ನೀವು ನಮ್ ಜೊತೆ ಜಾಯ್ನ್ ಆಗಿ ಬನ್ನಿ. ಯುಗಾದಿ ಯುಗಾದಿ ಬಂದಾಗ ಹಸಿರು ಚಿಗುರು ಈ ಮನದ ತುಂಬ ಎಲ್ರಿಗೂ ಇವತ್ತು ಹಬ್ಬದ ವಾತಾವರಣ. ಎಲ್ರಿಗೂ ಸ್ನಾನ ಮಾಡಿಸೋಣ. ಯುಗಾದಿ ಹಬ್ಬ ಅಂದ್ಮೇಲೆ ಎಣ್ಣೆ ಸ್ನಾನದಿಂದಲೇ ಸಂಭ್ರಮ ಶುರುವಾಗುತ್ತೆ. ಹೌದೌದು. ಇವಾಗ ನಾವು ಸ್ಪೆಷಲ್ ಆಗಿ ಇವ್ರ ಜೊತೆ ಒಂದು ಎಣ್ಣೆ ಸ್ನಾನ ಮಾಡ್ಕೊಳ್ಳೋಣ. ಮೊದಲೇದಾಗಿ ನೀವು ಹಾಕಿ ಎಣ್ಣೆ ಆಡಿಕೊಳ್ಳೋಣ. ಬಾಳ ಬಾಗಿಲಿನಲ್ಲಿ 7 ರಂಗನ್ನು ಚೆಲ್ಲಿ ಈ ವರ್ಷ ಎಂಥ ಹರ್ಷ ಅಂತ ಕೂಡಿಕೊಳ್ಳೋಣ. ಯುಗಾದಿ ಯುಗಾದಿ ಬಂದಾಗ ಹಸಿರು ಚಿಗುರು ಈ ಮನದ ತುಂಬ ನಾನು ಒಂದು ತಿಂಗಳು ಸ್ನಾನ ಮಾಡಿಲ್ಲ. ಕಿಲೋಮೀಟರ್ ಮಾಡೋಣ. ಪ್ರೊಫೈಲ್ ಇಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲ, ನಾವು ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಮ್ಮ ಪೇರೆಂಟ್ಸ್ ಹಿಂಗೆ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಎಣ್ಣೆ ಹಚ್ಚಿ. ಈಗ ಚಿಕ್ಕ ವಯಸ್ಸಿಗೆ ನೆನಪಿಗೆ ಹೋಗ್ಬಿಟ್ರಿ. ಹಂಚಿಕೊಳ್ಳೋಣ. ಒಂದಾಗಿ ಮುಂದಾಗಿ ನಾವು ಹಾಡಿಕೊಳ್ಳೋಣ, ಹಾಡಿ ಕೂಡಿ ಬಾಳೋಣ. ಏನೇ ಬರಲಿ ಏನೇ ಇರಲಿ ಒಂದು ಕೂಡೋಣ. ನಾಳೆ ಬರುವ ನಾಳೆಯನ್ನು ನಮ್ಮದೆನ್ನೋಣ. ಮಾಡಿದ್ರೆ ಅವ್ರು ತೊಡಗೆ ಬೇಗ ಬರುತ್ತೆ. ಇವಾಗ ಎತ್ತದ ಈಗ ಇನ್ನೂ ಸ್ವಲ್ಪ ಓಕೆ. ನಿಮಗೆ ಈ ಥರ ಟ್ರೈ ಮಾಡಿದ್ದೆ ಮನೇಲಿ? ಇಲ್ಲಪ್ಪ. ಹಬ್ಬ ಅಂತ ಮಾತ್ರ ಒಬ್ಬಟ್ಟು ಮಾಡ್ತೀರಾ
ಇಲ್ಲಾಂದ್ರೆ ಮಾಡೋದೇ ಇಲ್ಲ. ಹೋಳಿಗೆ ಇಲ್ಲ ಅಂತಂದ್ರೆ ಹಬ್ಬ ಆಗಿಲ್ಲ ಅಂತ ಅರ್ಥ. ಇನ್ನು ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಹಾಗೆ ಕಾಯಿ ಹಾಲು, ಮಾವಿನಕಾಯಿ ಶೇಖರಣೆ, ಮಾವಿನ ಹಣ್ಣಿನ ಶೇಖರಣೆ. ಸೊ ಬೇಗ ಒಬ್ಬಟ್ಟು ಮಾಡೋಕ್ಕೆ ಸಂತೆ ಬೇಗ ತಟ್ಟಬೇಕು. ಬೇಗ ನೀವು ಸುಟ್ಟು ನಾನು ಬೇಗ ತಟ್ಟ ಗ್ಯಾಸ್ ಒಂದೇ ನೋಡಿ ಬಂದೆ ಅದನ್ನು ಹೇಳಿದ ಕಲೆ ಅಂತ. ಓಕೆ, ಸೊ ಫೈನಲಿ ಒಬ್ಬಟ್ಟು ಆಗಿದೆ. ನನಗೆ ತಟ್ಟಕ್ಕೆ ಬರುತ್ತೆ, ಹೆಂಚ್ ಮೇಲೆ ಹಾಕೋದು ಬರಲ್ಲ, ಅದನ್ನ ಸುಡಕ್ಕೂ ಬರುತ್ತೆ. ಹಾಗೆ ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಒಬ್ಬಟ್ಟಿಗೆ ತುಪ್ಪ ಹಾಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ ಮಾಡಿದಾಯ್ತು, ತಿಂಡಿ ಆಯಿತು, ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು ಆಯಿತು. ಇದು ನಮ್ಮ ವೀಕ್ಷಕರು, ನೀವೆಲ್ಲರೂ ಸಹ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಬಹಳ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ತಿರ್ತೀರಾ. ಇದೇ ರೀತಿ ಒಬ್ಬಟ್ಟು ಮಾಡ್ತಿರ್ತೀರಾ. ಬೇವು ಬೆಲ್ಲದ ಒಂದು ಸವಿಯೊಂದಿಗೆ ನಿಮ್ಮ ಈ ಯುಗಾದಿಯನ್ನ ತುಂಬಾ ಚೆನ್ನಾಗಿ ನೀವು ಸೆಲೆಬ್ರೇಟ್ ಮಾಡಿರ್ತೀರ ಅಂತ ನಾವು ಏನಪ್ಪಾ ಅಂತಂದ್ರೆ, ಯುಗಾದಿನಲ್ಲಿ ಬೇವು ಬೆಲ್ಲ ಯಾಕೆ ತಿಂತೀವಿ ಅಂತಂದ್ರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಎರಡು ಸರಿ ಸಮಾನವಾಗಿರ್ಬೇಕು ಅನ್ನುವಂತ ಸೂಚಕವಾಗಿ ನಾವು ಬೇವು ಬೆಲ್ಲ ಹೌದು ಆನ್ ಮಾಡ್ತಾರೆ. ಜೀವನದಲ್ಲಿ ಕಷ್ಟ ಸುಖ ಎರಡು ಬಂದೇ ಬರುತ್ತೆ. ನಾವು ಬೇಡ 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 ಅಂತ ಕಷ್ಟ ಬಂದೇ ಬರುತ್ತೆ, ಬೇಡ ಬೇಡ ಅಂತ ಸುಖ ಬಂದೇ ಬರುತ್ತೆ. ಹಾಗಾಗಿ ಬೇವು ಬೆಲ್ಲನ ಎರಡನ್ನೂ ಒಟ್ಟಿಗೆ ನಾವು ಸವಿದ್ರೆ ಆಗ ನಮ್ಮ ಜೀವನ ಸಾಧ್ಯ. ಹೌದು, ನೀವು ಅರ್ಥ ಮಾಡ್ತೀರ? ಖಂಡಿತ ಹಾಗೆ ಮಾಡ್ತೀನಿ. ಕಳೆದುದೆಲ್ಲ ದೊರಕಾಯ್ತು, ದೊರಕಿದ್ದೆಲ್ಲ ಬರವಾಯ್ತು, ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು. ಹೃದಯ ಕುಣಿವ ನವಿಲಾಯ್ತು, ಮನೆಯ ತುಂಬ ನಲಿವಾಯ್ತು, ಎಂದು ಹೀಗೆ ಇರಲಿ ಗಾಳಿ ಗಂಧ ಕೋರಿತು. ಯುಗಾದಿ ಯುಗಾದಿ ಬಂದಾಗ ಬಬ್ಬ, ಯುಗಾದಿ ಯುಗಾದಿ ಬಂದಾಗ ಬಬ್ಬ, ಹಸಿರು ಚಿಗುರು ಈ ಮನದ ತುಂಬ, ಈ ಬೇವು ಈ ಬೆಲ್ಲ ಸವಿದಾಗ ಹಬ್ಬಬ್ಬ, ನಗೆಯ ಹೊನಲು ಈ ಮನೆಯ ತುಂಬ. ಓಕೆ, ಹಾಯ್ ಹಾಯ್ ಮಕ್ಕಳು, ಹಾಯ್, ಹಲೋ. ಏನು ನಿಮ್ಮ ಹೆಸರು? ಹಾಯ್, ನಿಮ್ಮ ಹೆಸರೇನು? ಹಲೋ, ಏನು ಹೆಸರು? ಪ್ರಸಾದ್. ಹಾಯ್, ಹಲೋ, ಏನು ಹೆಸರು? ಹೆಸರು ಏನು ಹೆಸರು? ರಾಘವ್. ಹಾಯ್,
Your name is? Kishore. Very good. Hello. What's your name? Shashank. Good. Hello. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಕುತ್ಕೊಂಡಿದ್ದಾಗ ಐ ಲವ್ ಯು ಅಂತ ಹೇಳಿದೆ ಅಲ್ಲ ನೀ ನನಗೆ ಐ ಲವ್ ಯು ಮೇಡಮ್ಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ವೆರಿ ಗುಡ್. ಹಲೋ, ನಿಮ್ಮ ಹೆಸರೇನು? ಏನ್ ಹೆಸರು? ಪುರುಷೋತ್ತಮ್. ಹಲೋ, ಏನ್ ಹೆಸರು? ಸೂರ್ಯ. ವೆರಿ ನೈಸ್. ಇಲ್ಲಿ ನೋಡಿ ನನ್ನ ನೋಡಿ. ಹಲೋ, ನಿಮ್ಮ ಹೆಸರು? ನಿತೀಶ್. ವೆರಿ ಗುಡ್. ಬರುವ ನಾಳೆಯನ್ನು ನಮ್ಮದೆನ್ನೋಣ. ನಮಸ್ಕಾರ. ನಿಮಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ. ನಿಮಗೂ ಕೂಡ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ರೂಪಶ್ರೀ ಅವರೇ, ನೀವು ಮುಂಚೆ ಸೆಲೆಬ್ರೇಟ್ ಮಾಡ್ತಿದ್ದ ಹಬ್ಬಕ್ಕೂ ಇವಾಗ ಸೆಲೆಬ್ರೇಟ್ ಮಾಡ್ತಿರೋ ಹಬ್ಬಕ್ಕೂ ಏನೇನು ಡಿಫ್ರೆನ್ಸ್ ಇದೆ? ಸೊ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ರಿ ಮುಂಚೆ, ಇವಾಗ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಮುಂಚೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದೀನೋ ಇವಾಗೂ ಹಾಗೇನೆ. ಹೊಸ ವರ್ಷ ಅಂತ ನಮಗೆ ಅದು ಯುಗಾದಿ ಹಬ್ಬ. ಸೊ ಹೊಸ ಬಟ್ಟೆ ತಗೊಂತೀವಿ, ಮೇನಾಗಿ ಹೊಸ ಬಟ್ಟೆ. ಸೊ ಎಲ್ಲರೂ ಹೊಸ ಬಟ್ಟೆ, ಮಮ್ಮಿ ಹೊಸ ಸೀರೆ ತಗೊಂತಾರೆ, ನಾನು ಸೀರೆ ಎಲ್ಲ ಚೂಡಿದಾರ್ ಏನೋ ತೊಗೊತೀನಿ. ಮನೇಲಿ ಪೂಜೆ ಮಾಡ್ತೀವಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತೀವಿ ಆ್ಯಂಡ್ ಸ್ವೀಟ್ಸ್ ಹಂಚ್ತೀವಿ. ಎಲ್ರಿಗೂ ಮನೆಗೆ ಗೆಸ್ಟನ್ನು ಕರಿತೀವಿ ಊಟಕ್ಕೆ. ಸೊ ಹೋಳಿಗೆ ಊಟ, ಹೋಳಿಗೆ ಅಂದರೆ ನಮಗೆ ತುಂಬ ಇಷ್ಟ. ಸೊ ಈ ಹಬ್ಬಕ್ಕೆ ಖಂಡಿತವಾಗ್ಲೂ ಹೋಳಿಗೆ ಮಾಡೇ ಮಾಡ್ತಾರೆ ಮಮ್ಮಿ. ಯುಗಾದಿ ಅಂದ್ರೇನೆ ಹೋಳಿಗೆ ಮತ್ತೆ ಬೇವು ಬೆಲ್ಲ. ಸೊ ನೀವು ಇದನ್ನೆಲ್ಲ ಹಂಚಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಓಕೆ, ಬಟ್ ನಿಮ್ಗೆ ಅನ್ನಿಸ್ತಿದ್ಯಾ ಈ ಸಲ ಯುಗಾದಿ ಹಬ್ಬ ತುಂಬಾ ಸ್ಪೆಷಲ್ ಆಗಿದೆ ಅಂತ ಏನಾದ್ರು? ಖಂಡಿತವಾಗ್ಲು. ಬಿಕಾಸ್ ಪ್ರತಿ ಸಲ ನನ್ನ ಮನೇಲಿ ನಾನು ಆಚರಿಸ್ತಿದ್ದೆ ಯುಗಾದಿ ಹಬ್ಬ, ನನ್ನ ತಂದೆ ತಾಯಿ ಜೊತೆ ಇಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಈ ಬಾರಿ ಮಕ್ಕಳ ಜೊತೆ ಎಲ್ಲ ಆಚರಿಸಿರೋದು ಬಹಳ ಖುಷಿ ಆಗ್ತಿದೆ ನನಗೆ. ಇಟ್ ಇಸ್ ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ಖಂಡಿತವಾಗ್ಲೂ ಇದು ನಾನು ಮರೆಯಲ್ಲ. ಇಟ್ ವಿಲ್ ಬಿ ಲೈಕ್ ಒನ್ ಮೆಮರಿ ಫಾರ್ ಮಿ. ಎಕ್ಸಾಕ್ಟ್ಲಿ. ಇವಾಗ ಹೇಳಿದ್ರಿ ನೀವು ಮಕ್ಕಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ನಾರ್ಮಲ್ ಆಗಿ ಇವಾಗ ಮಕ್ಕಳು ಅಂತಂದ್ರೆ ಓಕೆ, ನೀವು ಯಾವ ತರ ಮಕ್ಕಳುಗಳನ್ನ ನೋಡಿದ್ರೆ? ಯಾಕೆಂದ್ರೆ ಇಲ್ಲಿರೋ ಮಕ್ಕಳಿಗೆ ತುಂಬಾನೇ ಸ್ಪೆಷಲ್ ಮಕ್ಕಳು ಇವರು. ಸೊ ನಾರ್ಮಲಿ ಮಕ್ಕಳು ಅಂತಂದ್ರೆ ಸೊ ನೀವು ನಾರ್ಮಲಿಗೆ ಫಿಸಿಕಲಿ ಚೆನ್ನಾಗಿರ್ತಾರೆ, ಬ್ಲೈಂಡ್ಸ್ ಮಕ್ಕಳು ಜೊತೆ ಯಾವತ್ತು ಸೆಲೆಬ್ರೇಟ್ ಮಾಡಿಲ್ಲ ಅನ್ಕೊಂತೀನಿ. ಸೊ ಇಲ್ಲಿ ಈ ತರ ಮಕ್ಕಳು ಜೊತೆ ಸೆಲೆಬ್ರೇಟ್ ಮಾಡಕ್ಕೆ ನಿಮ್ಗೆ ಏನಂತ ಯಾವ ತರ ಫೀಲ್ ಆಗ್ತದೆ? ಇಲ್ಲ, ನಾನು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡಿದ್ದೀನಿ. ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಫ್ರೇಸರ್ ಟೌನ್ ಅಲ್ಲಿರೋ ಒಂದು ಆರ್ಫನೇಜ್ ಅಲ್ಲಿ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ. ಅಂಡ್ ನಮ್ಮ ಏರಿಯಾಲೇ ಇದೆ ರಾಕಮ್ ಲೈನ್ ಸ್ಕೂಲು. ಸೊ ಅಲ್ಲಿ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ. ಸೊ ಐ ಕೀಪ್ ಡೊನೇಟಿಂಗ್. ಸೊ ನನಗೆ ಇಟ್ ಗಿವ್ಸ್ ಮಿ ವೆರಿ ಸ್ಪೆಷಲ್ ಪ್ರಿವಿಲೇಜ್ ಇನ್ ಫ್ಯಾಕ್ಟ್ ಇಂಥವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ದಿನನಿತ್ಯ ಜನರು ನೋಡ್ತಾನೆ ಇರ್ತೀವಿ ನಾವು. ಸೊ ಇಟ್ಸ್ ಕಂಪ್ಲೀಟ್ಲಿ ಸ್ಪೆಷಲ್. ಸೊ ನಂಗೆ ಭಾಳನೇ ಇಷ್ಟ ಮಕ್ಕಳಂದ್ರೆ, ನಂಗೆ ಮೊದಲೇ ತುಂಬ ಇಷ್ಟ. ಸೊ ಅದರಲ್ಲೂ ನನಗೆ ಈ ಥರದ ಮಕ್ಕಳು ಅಂದರೆ ದೇ ಲೈಕ್ ವೆರಿ ಸೆನ್ಸಿಟಿವ್. ತುಂಬ ಅವ್ರ ಮನಸ್ಸೇ ಆಗಿರ್ಬೋದು ತುಂಬಾ ಸೆನ್ಸಿಟಿವ್. ಇನ್ಫ್ಯಾಕ್ಟ್ ಹ್ಯಾಟ್ಸ್ ಆಫ್ ಟು ದ ಟೀಚರ್ಸ್ಗೆ ಹೇಳ್ಬೇಕು. ಬಿಕಾಸ್ ಅವರಲ್ಲಿರೋ ಪೇಷನ್ಸು ಈ ಥರ ಮಕ್ಕಳನ್ನ ನೋಡ್ಕೊಬೇಕಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಿಮ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಕೇಳಿದ್ದು ಟೀಚರ್ಸ್ ನೀವೇನಾ ಅಂತ. ಬಿಕಾಸ್ ಅವ್ರು ಎಷ್ಟು ಪೇಷನ್ಸಿಂದ ಅವರು ದಿನನಿತ್ಯ ದೇ ಹ್ಯಾವ್ ಟು ಡೀಲ್ ವಿತ್ ಸಚ್ ಚಿಲ್ಡ್ರನ್ ಅಂದರೆ ಒಂಚೂರು ಭಯಕ್ಕಾಗಲ್ಲ. ಆ ನ್ಯಾಕಿಂದ ಹೇಳ್ಕೊಡ್ಬೇಕಂದ್ರೆ ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಟೀಚರ್ಸ್. ಎಕ್ಸಾಕ್ಟ್ಲಿ. ಹಾಗೆ ಅವ್ರ ಪೇರೆಂಟ್ಸ್ಗೂ ಕೂಡ ಕ್ರೆಡಿಟ್ ಖಂಡಿತವಾಗ್ಲು. ಹೌದು. ಯಾಕೆಂತಂದ್ರೆ ಈಗ ಪೇರೆಂಟ್ಸ್ ಅಂತಂದ್ರೆ ನಾರ್ಮಲಿ ನಮ್ಮಂತ ಮಕ್ಳನ್ನೇ ನಾವೇ ತುಂಬಾ ಹಠ ಮಾಡ್ತೀವಿ. ಅಮ್ಮ ಹತ್ರ ಆಗ್ಲಿ ಸರಿ, ಅಪ್ಪ ಹತ್ರ ಆಗ್ಲಿ ಸರಿ. ಬಟ್ ಆದ್ರೆ ಈ ತರ ಮಕ್ಳನ್ನ ತುಂಬಾನೇ ಪೇಷನ್ಸ್ ಇಟ್ಕೊಂಡು ಸಾಕಿರ್ತಾರೆ. ಹಾಗೆ ಇಂತ ಒಳ್ಳೆ ಸ್ಕೂಲ್ಗೂ ಕೂಡ ಸೇರ್ಸೋದು ಬಹಳಾನೇ ಏನೋ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಹಾಗೆ ಟೀಚರ್ಸು ಕೂಡ ನೀವು ಹೇಳ್ದಾಗೆ ಟೀಚರ್ಸು ಕೂಡ ತುಂಬಾನೇ ಪೇಷನ್ಸ್ ಇಂದ ಮಕ್ಳನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನೀವು ಇವಾಗ ಈ ಯುಗಾದಿ ಹಬ್ಬನ ಈ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ವೆರಿ ಪ್ರೌಡ್ ಟು ಯು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಹಾಗೆ ಇಲ್ಲಿ ಮಕ್ಳ ಜೊತೆನೂ ಕೂಡ ಮಾತಾಡೋದಕ್ಕೆ. ಓಕೆ, ನೀವು ಹೇಳಿದ್ರಿ ಈ ತರ ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಎವ್ರಿ ಇಯರ್ ಯುಗಾದಿ ಪೇರೆಂಟ್ಸ್ ಜೊತೆ. ಸೊ ಐ ಹರ್ಡ್ ದಟ್ ನೀವು ಆಲ್ರೆಡಿ ಮ್ಯಾರಿಡ್ ಇವಾಗ, ಮತ್ತೆ ಫಸ್ಟ್ ಯುಗಾದಿ ಹಬ್ಬ ಇದು. ಹೌದು, ನನ್ನ ಫಸ್ಟ್ ಯುಗಾದಿ ಹಬ್ಬ. ಖುಷಿ ಆಗ್ತಿದೆ ಬಿಕಾಸ್ ನನ್ನ ಸಂಕ್ರಾಂತಿ ಹಬ್ಬಕ್ಕೂ ಬೆಂಗಳೂರಲ್ಲಿದೆ ಕೋಇನ್ಸಿಡೆಂಟಲಿ, ಅಂಡ್ ಈ ಸತಿ ಯುಗಾದಿ ಹಬ್ಬಕ್ಕೂ ಬೆಂಗಳೂರಲ್ಲಿದ್ದೀನಿ. And most importantly ನನಗೆ ಇವತ್ತು ಐ ಹ್ಯಾವ್ ಗಾಟ್ ದ ಪ್ರಿವಿಲೇಜ್ ಟು ಸೆಲೆಬ್ರೇಟ್ ವಿತ್ ಈ ಮಕ್ಕಳು ಅಂದರೆ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ರಿಯಲಿ ಗ್ರೇಟ್.
ಓಕೆ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಸೆಲೆಬ್ರೇಟ್ ಮಾಡ್ತಿಲ್ಲ ಬಟ್ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ ಯುಗಾದಿ ನೋ ಡೆಫಿನೆಟ್ಲಿ ನಾಟ್ ಬಿಕಾಸ್ ಯುಗಾದಿ ಅವ್ರಿಗದ್ ಹಬ್ಬ ಏನಲ್ಲ ಬಿಕಾಸ್ ಈಸ್ ಫ್ರಮ್ ಕೋಲ್ಕತ್ತಾ ಸೊ ಅವ್ರ ಹಬ್ಬಗಳೇ ಬೇರೆ ಸೊ ಇಲ್ಲಿ ನಾನು ಬ್ಲೆಂಡ್ ಮಾಡ್ತೀನಿ ಅವ್ರ ಹಬ್ಬನೂ ಆಚರಿಸ್ತೀನಿ ಇಲ್ಲಿ ನಮ್ಮ ಹಬ್ಬನೂ ನಾನು ಆಚರಿಸ್ತೀನಿ ಸೊ ನಮ್ಮ ಹಬ್ಬನ ಖಂಡಿತವಾಗಿ ನಾನು ಆಚರಿಸ್ತೀನಿ ಅಂಡ್ ಐ ಹ್ಯಾವ್ ಟ್ರೈ ಟು ಇನ್ಫ್ಯಾಕ್ಟ್ ನಮ್ಮ ಹಬ್ಬನೂ ನಾನು ಅಲ್ಲಿ ಟ್ರೈ ಮಾಡಿದ್ದೀನಿ ಆಚರಿಸಕ್ಕೆ ಏನು ಸಂಕ್ರಾಂತಿ ಅಲ್ಲಿ ಹೋದ್ಮೇಲೂ ಪೊಂಗಲು ಅದೆಲ್ಲ ಮಾಡಿದೆ ತುಂಬಾನೇ ಇಷ್ಟ ಆಯ್ತು ಸೊ ಇಟ್ಸ್ ನೈಸ್ ಎರಡು ಕಲ್ಚರ್ನು ಬ್ಲೆಂಡ್ ಮಾಡಿ ಹಬ್ಬ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ರು ಸೇರಿ ಒಂದು ಸೆಲೆಬ್ರೇಟ್ ಮಾಡುವಂತ ಒಂದು ಇದು ಸೊ ಐ ಥಿಂಕ್ ಇಟ್ ಇಸ್ ಜಸ್ಟ್ ನಾಟ್ ಈ ಜನಕ್ಕೆ ಆ ಜನಕ್ಕೆ ಅಂತ ಏನಿಲ್ಲ ಎಲ್ರೂ ಸೇರಿ ಹಬ್ಬ ಆಚರಿಸಬೇಕು ಮಕ್ಕಳು ದೊಡ್ಡವರಿಂದ ಹಿಡಿದು ಸೊ ಇನ್ ದಟ್ ವೇ ಐ ಥಿಂಕ್ ಐ ಆಮ್ ಹ್ಯಾಪಿ ಯುಗಾದಿ ಹಬ್ಬಕ್ಕೆ ಈ ಸತಿ ಐ ಮೀನ್ ಬ್ಯಾಂಗ್ಳೂರ್ ಓಕೆ ಓಕೆ ಈ ವರ್ಷ ಅಮ್ಮ ಮನೇಲಿ ಮಾಡ್ತಿದ್ದೀರಾ ಹಬ್ಬನ ಇಲ್ಲ ಹಸ್ಬೆಂಡ್ ಮನೇಲಿ ಮಾಡ್ತಿದ್ದೀರಾ? ಇಲ್ಲ ಈ ವರ್ಷ ಮಮ್ಮಿ ಮನೇಲೆ ಮಾಡ್ತಿದ್ದೀನಿ ಇನ್ಫ್ಯಾಕ್ಟ್ ಅವ್ರು ಬಂದಿದ್ರು ಸ್ವಲ್ಪ ದಿನ ಈ ಜಸ್ಟ್ ವೆಂಟ್ ಬ್ಯಾಕ್ ಸೊ ಹಬ್ಬ ಮುಗಿಸ್ಕೊಂಡು ಐ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಕೋಲ್ಕತ್ತಾ. ಓಕೆ ಹಬ್ಬ ಮುಗಿದ್ಮೇಲೆ ನೀವು ವಾಪಸ್ ಐ ವಿಲ್ ಗೋ. ಓಕೆ ನೈಸ್. ರೂಪಶ್ರೀ ಅವರೇ ನೀವು ಹೇಳಿದ್ರಿ ನಾನು ಇವಾಗ ಅಮ್ಮ ಮನೇಲಿದ್ದೀನಿ, ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಹಬ್ಬ ಅಂತ ಅಂದ್ಬಿಟ್ಟು, ಇವತ್ತು ಇಲ್ಲೂ ಕೂಡ ಇದ್ದೀರಾ, ನಮ್ಮ ಸ್ಕೂಲಲ್ಲಿ ಕೂಡ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೊಸೀಜರ್ಸ್ ಏನೇನು, ಯಾವ ಥರ ನೀವು ಸೆಲೆಬ್ರೇಟ್ ಮಾಡ್ತೀರಾ ಬೆಳಗಿಂದ ಸಂಜೆವರೆಗೂ? ಹಬ್ಬ ಅಂದರೆ ತುಂಬ ಖುಷಿಯಾಗಿ ಬೆಳಗ್ಗೆಯಿಂದ ಫುಲ್ ಜೋಶಲ್ಲಿ ಎದ್ಬಿಟ್ಟೆಲ್ಲ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ? ಸೊ ಯಾವ ಥರ ಮಾಡ್ತಾ ಇದ್ದೀರಾ ನೀವು? ಎಣ್ಣೆ ಸ್ನಾನ ಇಲ್ಲ ಅಂದ್ರೂ ತಲೆಗೆ ಸ್ನಾನ ಮಸ್ಟು ಮಾಡ್ತೀವಿ ಮನೇಲಿ. ಅದಾದ್ಮೇಲೆ ದೇವ್ರ ಪೂಜೆ ಮಾಡ್ತೀವಿ. ಪೂಜೆ ಮಾಡಕ್ ಮುಂಚೆ ಹೋಳಿಗೆ ಮಾಡ್ತೀವಿ ಬಿಕಾಸ್ ಅದು ಪ್ರಸಾದ ಇಡಬೇಕು ಪೂಜೆ ಮುಂಚೆ. ಸೊ ಹೋಳಿಗೆ ಮಾಡ್ತೀವಿ, ಆಮೇಲೆ ಅದ್ರ ಜೊತೆ ವಡೆ ಪಾಯಸ ಇದೆಲ್ಲ, ಆಮೇಲೆ ಕೋಸಂಬರಿ ಇದು ಪಲ್ಯ ಅದೆಲ್ಲ ಮಾಡಿ ಪ್ರಸಾದಕ್ಕೆ ಇಟ್ಟು ಪೂಜೆ ಮಾಡ್ತೀವಿ. ಹೊಸ ಬಟ್ಟೆ ತಂದಿರ್ತೀವಿ, ಹೊಸ ಬಟ್ಟೆ ಹಾಕೊಂತೀವಿ. ಅದ ನಂತರ ಪೂಜೆ ನಂತರ ಎಳ್ಳು ಬೆಲ್ಲ ಎಲ್ಲರಿಗೂ ಹಂಚ್ತೀವಿ. ಮನೆ ನೀವು ಎಳ್ಳು ಬೆಲ್ಲ ಹಂಚ್ತೀರಾ? ಯುಗಾದಿಗೂ ಹಂಚ್ತೀವಿ ನಾವು ಎಳ್ಳು ಬೆಲ್ಲ ಹಂಚ್ತೀವಿ, ಕಳ್ಳೆ ಸೇರಿಸಿ ಹಂಚ್ತೀವಿ. ನಂತರ ಅಕ್ಕಪಕ್ಕದವ್ರನ್ನ ಕರಿತೀವಿ ಮನೆ ಸಾಯಂಕಾಲಕ್ಕೆ ಪೂಜೆ ಕರಿತೀವಿ. ಇಲ್ಲ ನಾವು ಅವ್ರ ಮನೆಗೆ ಹೋಗ್ತೀವಿ, ಅಕ್ಕನ ಮನೆಗೆ ಹೋಗ್ತೀನಿ, ಇಲ್ಲ ಅವ್ರು ಬರ್ತಾರೆ, ಏನಾದರೂ ಒಂದು ಹಾಗೆ ಹೋಗುತ್ತೆ. ಹೊರಗೆ ಹೋಗ್ತೀನಿ, ಏನಾದರೂ ಸ್ಪೆಷಲ್ ಶೋಸ್ ಇದ್ರೆ ಡೆಫಿನೆಟ್ ಆಗಿ ಹೋಗಿ ಐ ವಿಲ್ ಪರ್ಫಾರ್ಮ್. ಇವತ್ತು ನನಗೆ ಇಲ್ಲಿ ಬರೋ ಅವಕಾಶ ಸಿಕ್ಕೈತೆ. ಸೊ ಥ್ಯಾಂಕ್ಸ್ ಟು BNTV. ಇನ್ಫ್ಯಾಕ್ಟ್ ಈ ಮಕ್ಕಳ ಜೊತೆ ಸೇರಿ ನಾನು ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಕ್ಕೈತೆ. ದಟ್ ಇಸ್ ವೆರಿ ನೈಸ್. ಓಕೆ ರೂಪಶ್ರೀ ಅವರೇ, ನೀವು ಹೇಳಿದ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ, ಎಲ್ಲ ಇಯರ್ಸು ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಯಾಕೆಂತಂದ್ರೆ ನೀವು ತುಂಬಾ ಬ್ಯುಸಿ ಇರ್ತೀರಾ, ಈ ಶೂಟಿಂಗ್ಸು ಪ್ರೋಗ್ರಾಮ್ಸ್ದು ಶೂಟಿಂಗ್ಸ್ ಎಲ್ಲ ಇರುತ್ತೆ ನಿಮಗೆ. ಸೊ ಮೂವಿದಾದ್ರೂ ಶೂಟಿಂಗ್ಸ್ ಎಲ್ಲ ಇರುತ್ತೆ ನಿಮಗೆ. ಆ ಟೈಮಲ್ಲಿ ನೀವು ಯಾವಾಗ್ಲಾದ್ರೂ ಒಂದ್ಸಲನಾದ್ರೂ ಹಬ್ಬ ಮಿಸ್ ಮಾಡ್ಕೊಂಡೇ ಇದ್ದೇ ಇರ್ತೀರಾ? ಖಂಡಿತವಾಗ್ಲೂ ಯುಗಾದಿ ಅಂತ ಅನ್ನಲ್ಲ, ಸುಮಾರು ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ನಾವು. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಜಸ್ಟ್ ಫೋನ್ ಟಚಲ್ಲಿ ಇರ್ತೀವಿ, ಮನೆಗೆ ಫೋನ್ ಮಾಡಿ ಮಾತಾಡ್ತೀವಿ, ವಿಶ್ ಮಾಡ್ತೀವಿ. ಆ್ಯಂಡ್ ಆದಷ್ಟು ಅಲ್ಲೇ ಸೆಟ್ಟಲ್ಲೇ ಯೂನಿಟಲ್ಲಿರೋ ಸೆಟ್ ಎಲ್ಲರನ್ನೂ ಸೇರಿಕೊಂಡು ಟೀಮ್ ವರ್ಕ್ ಒಂಥರ ಫುಲ್ ಯೂನಿಟ್ ಸೇರಿಕೊಂಡು ಹಬ್ಬ ಆಚರಣೆ ಮಾಡ್ತಾರೆ. ಸುಮಾರು ಸತಿ ಮಾಡಿದ್ದಾರೆ ಆ ಥರ. ಅಲ್ಲೇ ಬೇವು ಬೆಲ್ಲನ ಮಿಕ್ಸ್ ಮಾಡಿ ಎಲ್ಲರಿಗೂ ಹಂಚೋದು, ವಿಶ್ ಮಾಡೋದು. ಸೊ ಆ ಥರ ಎಲ್ಲ ದೀಪಾವಳಿ ಟೈಮಲ್ಲಿ ಶೂಟಿಂಗ್ ಇದ್ದಾಗ ಅಲ್ಲೇ ಪಟಾಕಿಗಳು ಹೊಡಿಯೋದು. ಸೊ ಇಟ್ಸ್ ಲೈಕ್ ದಟ್. ಸೊ ಅಲ್ಲೇ ವಿವ್ ಮ್ಯಾನೇಜ್ಡ್. ನಾಟ್ ಲೈಕ್ ಓಕೆ ಶೂಟಿಂಗ್ ಇದೆ ಅಂತ ಮಾತ್ರ ಬರೀ ಹೋಗಿ ರೂಮಲ್ಲಿ ಸೇರಿಕೊಂಡು ಹಬ್ಬ ಆಚರಣೆ ಮಾಡಿದಿರ, ಇಲ್ಲ, ಎಲ್ಲೇ ಇದ್ರೂ ನಾವು ವಿವ್ ಮ್ಯಾನೇಜ್ ಟು ಸೆಲೆಬ್ರೇಟ್. ಓಕೆ, ನೀವು ಇವಾಗ ನೀವು ಹೇಳಿದಾಗೆ, ಸೊ ನೀವು ಹೇಳ್ತಾ ಇದ್ರಿ ಲೈಕ್ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಮಿಸ್ ಮಾಡ್ಕೊಂಡಿದ್ದೀರಾ, ಅವಾಗ ನಿಮ್ಗೆ ಏನಾದ್ರು ಅನ್ಸಿದ್ಯಾ ಲೈಕ್ ಅಯ್ಯೋ ನನ್ನ ಫ್ಯಾಮಿಲಿ ಇಲ್ಲ ಅಂತ ಅನ್ನೋ ತರ ಯಾವ ತರದ್ರು ಫೀಲ್ ಆಗಿದ್ಯಾ ಹಬ್ಬಗಳು? ಇಲ್ಲ ಆ ತರ ಏನಿಲ್ಲ. ಹಬ್ಬ ಸಿ ಇಟ್ ಇಸ್ ಗುಡ್, ಸಿಕ್ಕಿದ್ರೆ ಚಾನ್ಸ್ ವಿತ್ ಫ್ಯಾಮಿಲಿ, ಬಟ್ ವರ್ಕ್ ಕಮ್ಸ್ ಫಸ್ಟ್. ಸೊ ಐ ಆಲ್ವೇಸ್ ರೆಸ್ಪೆಕ್ಟ್ ಮೈ ವರ್ಕ್. ಕೆಲಸ ಮೊದಲು. ಸೊ ಕೆಲಸ ಟೈಮಲ್ಲಿ ಏನಾದ್ರೂ ಹಬ್ಬ ಬಿದ್ದಿದ್ರೆ ಖಂಡಿತವಾಗ್ಲೂ ಫೋನಲ್ಲಿ ವಿಶ್ ಮಾಡ್ತಿದ್ದೆ. ಇಟ್ಸ್ ನಾಟ್ ಲೈಕ್ ದಟ್ ಅಯ್ಯೋ ಕೆಲಸ ಬಿತ್ತಲ್ಲಪ್ಪ ಹಬ್ಬದ ಟೈಮಲ್ಲಿ, ಇಲ್ಲ, ಅದು ಯಾವತ್ತೂ ಯೋಚನೆ ಮಾಡೇ ಇಲ್ಲ ನಾನು. ಯುಗಾದಿ ಬಂದಾಗ ರೂಪಶ್ರೀ ಅವರೇ, ಯೂಶಲಿ ನಾರ್ಮಲ್ ಆಗಿ ನಾವು ನಮ್ಮ ಮನೆಯಲ್ಲಿರೋ ಮಕ್ಕಳು ಇಲ್ಲ ಅಕ್ಕಪಕ್ಕದ ಮಕ್ಕಳು ನಮ್ಮ ಮನೆಗೆ ಬಂದು ನಾವು ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿರ್ತೀವಿ. ಸೊ ಇಲ್ಲಿ ಈ ಥರ ಫಿಸಿಕಲಿ ಪ್ರಾಬ್ಲಮ್ ಇರೋ ಮಕ್ಕಳ ಜೊತೆ ಈಗ ಅವ್ರ ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ನಾವು ಅವ್ರ ಜೊತೆ ಇವಾಗ ಮಾತಾಡೋಣ. ಅವ್ರ ಪೇರೆಂಟ್ಸ್ ಯಾವ ಥರ ಟ್ರೀಟ್ ಮಾಡ್ತಾರೆ ಮಕ್ಕಳನ್ನ, ಯಾವ ಥರ ನೋಡ್ಕೋತಾರೆ ಅಂತ ಹೇಳಿ ನೀವು ಒಂದ್ಸಲ ಮಾತಾಡಿ. ಫಸ್ಟ್ ಆಫ್ ಆಲ್ ಐ ಡೋಂಟ್ ಲೈಕ್ ಟು ಡಿಫ್ರೆನ್ಶಿಯೇಟ್. ಓಕೆ, ನಾರ್ಮಲ್ ಮಕ್ಕಳು ಫಿಸಿಕಲ್ ನಾನು ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡೋದೇ ಇಲ್ಲ. ಮಕ್ಕಳು ಓಕೆ by God forbidden, okay, there has been some deformities or utogadaagide problem. That doesn't mean that okay they're physically challenged. Normal maklu bere no. Children are children. End of the day, maklu is maklu. So let's not differentiate. Fine. Okay, ನೀವು ಹೇಳಿದ್ರಿ ನೀವು ಡಿಫ್ರೆನ್ಶಿಯೇಷನ್ ಏನು ಮಾಡಲ್ಲ ಅಂತ. I will be very happy for that. Okay, ಅವ್ರ ಪೇರೆಂಟ್ಸ್ ಜೊತೆ ಕೂಡ ಮಾತಾಡೋಣ. Hello.
ಮೊದಲನೇದಾಗಿ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇವತ್ತು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬಾ ಥ್ಯಾಂಕ್ಸು. ಸೊ ನನಗೆ ಯಾವಾಗೂ ಇದೊಂದು ಡೌಟ್ ಇರೋದು, ಸಾಮಾನ್ಯವಾಗಿ ಮಕ್ಕಳನ್ನ ಮನೆಯಲ್ಲಿ ಮೇಂಟೈನ್ ಮಾಡೋದೇ ಕಷ್ಟ, ಅಷ್ಟೊಂದು ಗಲಾಟೆ ಮಾಡ್ತಾರೆ, ದೊಡ್ಡವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಬಟ್ ನೀವು ಹೇಗೆ ಇನ್ಫ್ಯಾಕ್ಟ್ ನಿಮ್ಮ ಮೈಂಡಲ್ಲಿ ಎಷ್ಟು ಮಟ್ಟಿಗೆ ನೀವು ಮೆಂಟ್ಲಿ ಪ್ರಿಪೇರ್ ಆಗಿ ಹೇಗೆ ನೋಡ್ಕೊತೀರಾ ನಿಮ್ಮ ಮಕ್ಕಳನ್ನ? First of all, I want to thank you for not differentiating our children. Thank you so much. We are very thankful for that. Thank you so much. So ನಾವೇನು ಡಿಫ್ರೆನ್ಸ್ ಮಾಡೋದೇ ಇಲ್ಲ ಮಕ್ಕಳಿಗೆ. ಹೇಗೆ ನಾರ್ಮಲ್ ಮಕ್ಕಳನ್ನ ಟ್ರೀಟ್ ಮಾಡ್ತೀವೋ ಹಾಗೆ ಮಾಡ್ತೀವಿ. ನಾವು ಮನೇಲೂ ಅಷ್ಟೇ ಆ ಮಕ್ಳಿಗೆ ನಾವು ಯೂಶಲ್ ಆಗಿ ಎಷ್ಟು ಕಾಸ್ಟ್ಲಿ ಬಟ್ಟೆ ತಗೊಳ್ತೀವಿ ಅಥವಾ ಏನ್ ತಿಂತೀವಿ, ಎಲ್ಲಿ ಹೋಟ್ಲಿಗೆ ಹೋಗ್ತೀವಿ, ಯಾವ ಪಿಕ್ಚರ್ಗೆ ಹೋಗ್ತೀವಿ, ಸೇಮ್ ಅವ್ರಿಗೂ ಇದು ಮಾಡ್ತೀವಿ. ಈವನ್ ಅಡುಗೆ ಮಾಡೋದ್ರಲ್ಲೂ ನಾವು ಯಾರು ಏನು ಡಿಫ್ರೆನ್ಸ್ ಮಾಡಲ್ಲ. ಕೆಲವೊಂದು ಮಕ್ಕಳಿಗೆ ಒಂದು ಸ್ವೀಟ್ ಕೊಡಬಾರ್ದು ಜಾಸ್ತಿ ಅನ್ನೋದಕ್ಕೆ ಕಡಿಮೆ ಕೊಡ್ತೀವಿ ಅಷ್ಟೇ. ಆ ಥರ ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಆಗಲ್ಲ. ನಾವೆಲ್ಲ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಾಗಿರುತ್ತೆ ಮಕ್ಕಳನ್ನ. ಹಾಗಾಗಿ ನಾವು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಈ ನಾರ್ಮಲ್ ಪಬ್ಲಿಕ್ ಏನಿದಾರಲ್ಲ ಅವ್ರಿಗೆಲ್ಲ ಒಂಥರ ಕೊರಗಿರುತ್ತೆ. ಸಾಲದು ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ಬಟ್ಟೆ ಈ ಸಲ ಅದು ತಗೋಬೇಕಿತ್ತು, ಇನ್ನು ಮನೆ ತಗೋಬೇಕಿತ್ತು ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ನಾವು ಅವ್ರಿಗಿಂತ ನಾವು ತುಂಬಾ ಖುಷಿಯಾಗಿರ್ತೀವಿ. ನಮಗೆ ಲೈಫ್ ಏನಂತ ಆಲ್ರೆಡಿ ಅರ್ಥ ಆಗಿರುತ್ತೆ. ನಾವು ವಿ ಆರ್ ದ ಮೋಸ್ಟ್ ಎಂಜಾಯಬಲ್ ಫ್ಯಾಮಿಲಿ ಅಥವಾ ಪೇರೆಂಟ್ಸ್ ಅಂತ ಹೇಳ್ಬೋದು. ದಟ್ಸ್ ವೆರಿ ನೈಸ್. ನಿಜವಾಗ್ಲೂ ಕೇಳಕ್ಕೆ ಇಷ್ಟ. ಅದಕ್ಕೆ ನಮ್ಗೆ ಒಂಥರ ಧೈರ್ಯ ಬಂದಿರುತ್ತೆ. ಕರೆಕ್ಟಾಗಿ ಮೊಂಡ ಧೈರ್ಯ ಮಾಡ್ಬಿಟ್ಟಿರ್ತೀವಿ. ಆಯ್ತು, ಇದು ನಮ್ಗೆ ಸಿಕ್ಕಾಗಿದೆ, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ನಾವು ನಡ್ಸ್ಕೊಂಡು ಹೋಗ್ಬೇಕು ಜೀವನ ಅಂತ. ಅದನ್ನ ಅಕ್ಸೆಪ್ಟ್ ಮಾಡಿದಿರಲ್ಲ ನೀವು, ಅದು ನಿಜವಾಗ್ಲೂ ದೊಡ್ಡ ವಿಷಯ. ನಾವು ನಾರ್ಮಲ್ ಪಬ್ಲಿಕ್ ನ ನೋಡಿದಾಗ ಅವ್ರು ಹೇಳಿದ್ರೆ ನಗು ಬರುತ್ತೆ ನಮ್ಗೆ. ಯಾತಕ್ಕೆ ಈ ತರ ಕೊರಗ್ತಾ ಇದಾರೆ ಅಂತ ಹೇಳಿ ನಗು ಬರುತ್ತೆ. ದುಡ್ಡಿದ್ರೂ ನೆಮ್ಮದಿ ಇಲ್ಲ. ಅವ್ರಿಗೆ ಇರೋದ್ರಲ್ಲಿ ಏನಿದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಹಿಂದೆ ಏನ್ ಮಾಡಿದಾರೆ ಆತರ ಜೀವನ ಮಾಡಕ್ ಬರ್ದೆ ಏನೋ ಕಷ್ಟ ಪಡ್ತಾ ಇರ್ತಾರೆ, ಇರೋದನ್ನ ಅನುಭವಿಸಕ್. ಸೊ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿದೀವಿ. ನಾವು ಎಲ್ಲಾ ಹಬ್ಬಗಳನ್ನು ನಾರ್ಮಲ್ ಆಗಿ ತುಂಬಾ ಸಂತೋಷದಿಂದ ಆಚರಣೆ. ದಟ್ಸ್ ನೈಸ್. ಆಕ್ಚುಲಿ ನಿಮ್ ನೋಡಿ ಇನ್ನ ಸುಮಾರು ಜನ ಐ ಥಿಂಕ್ ತಾಯಂದಿರ್ ದೇ ಹ್ಯಾವ್ ಟು ರಿಯಲೈಸ್, ಕಲಿಬೇಕು ನಿಜವಾಗ್ಲು. ಬಿಕಾಸ್ ಈ ತರ ಮಕ್ಕಳು ಅಕಸ್ಮಾತ್ವಾಗಿ ಹುಟ್ಬಿಟ್ರೆ ಅದು ತೊಗೊಂಡೋಗಿ ಬಿಟ್ಬಿಡೋದು, ಎಲ್ಲಂದ್ರಲ್ಲಿ ಬಿಟ್ಬಿಡೋದು, ಇಲ್ಲ ಹೋಗಿ ಅನಾಥಾಶ್ರಮಲ್ಲಿ ಬಿಟ್ಬಿಡೋದು, ಅದೇನಕ್ಕೆ ಆ ಥರ ಮಾಡ್ತಲ್ಲ. ಬಿಕಾಸ್ ನಾನು ಸುಮಾರು ಅನಾಥಾಶ್ರಮಗಳಿಗೆ ಹೋಗಿದ್ದೀನಿ. ಅಲ್ಲಿ ಪಾಪ ನನ್ಗೆ ಅದೇ ಹೇಳಿದ್ದು, ಐ ವಾಸ್ ಲೈಕ್ ಹೇಳ್ತಿದ್ದೆ ಮಮ್ಮಿಗೆ, ಹ್ಯಾಟ್ಸ್ ಆಫ್ ಟು ದೀಸ್ ಪೇರೆಂಟ್ಸ್. ಇನ್ಫ್ಯಾಕ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಇಟ್ಸ್ ವಾಟ್ ಎವರ್ ಇಟ್ ಇಸ್ ಎಂಡ್ ಆಫ್ ದ ಡೇ ಅದೊಂದು ದೇವರಿಂದ ಬಂದಿರೋ ವರ ಅಷ್ಟೇನೆ. ಎಸ್, ಅದು ಯಾವುದೊಂದು ಫಾರ್ಬಿಡನ್ ಪ್ರಾಬ್ಲಮ್ ಇಂದ ಇಲ್ಲ ಒಂದು ಪಾಸ್ಟ್ ಒಂದು ಕರ್ಮ ಇಂದ ಅದು ಆಗಿರ್ಬೋದು, ಬಟ್ ಸ್ಟಿಲ್ ಇಟ್ ಇಸ್ ಎಂಡ್ ಆಫ್ ದ ಡೇ ಯುವರ್ ಚಿಲ್ಡ್ರನ್ ಅಂತ ಯು ಆಕ್ಸೆಪ್ಟೆಡ್. ಸುಮಾರು ಜನ ಪೇರೆಂಟ್ಸ್ ಆ ಥರ ಮಾಡಿಲ್ಲ, ಬಿಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಒಂದು 2% ಅಥವಾ 3% ಹೇಳ್ಬೋದು. ಯೂಶಲಿ ಯಾರು ಹೆತ್ತವ್ರಿಗೆ ಹೆಗ್ಣ ಮುದ್ದು ಯಾರು ಬಿಡಲ್ಲ. ಅಕಸ್ಮಾತ್ ತುಂಬಾ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಏನೋ ಭಯ ಪಟ್ಟು ಸೊಸೈಟಿ ಹೌ ಟು ಫೇಸ್ ದ ಸೊಸೈಟಿ ಅನ್ನೋ ಒಂದು ಪ್ರಾಬ್ಲಮ್, ಮೇ ಬಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ ಮಾಡಕ್ಕಾಗಲ್ಲ. ಸೊ ಅದೇ ಹೀಗೆ ಹೌ ಡು ಯು ಮ್ಯಾನೇಜ್ ದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್? ಮತ್ಲಬ್ ಟು ಟೇಕ್ ಕೇರ್ ಆಫ್ ದಿಸ್ ಚಿಲ್ಡ್ರನ್ಸ್ ಏನ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಾದ್ರು ಆಗುತ್ತದೆ? ಖಂಡಿತ ಇರುತ್ತೆ. ಇವಾಗ ನಾರ್ಮಲ್ ಸ್ಕೂಲ್ ಕಳ್ಸಿದ್ರೆ ಇದೆಲ್ಲ ಹೇಳಿ ನೀವು ಎಕ್ಸ್ಪೆನ್ಸಸ್, ಬಟ್ಟೆ ಬರೀ ಅಡ್ಮಿಷನ್ ಫೀಸ್ ಸೇಮ್ ಫೀಸು ನಾರ್ಮಲ್ ಮಕ್ಕಳಿಗೆ ನಾರ್ಮಲ್ ಸ್ಕೂಲಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಬೇರೆ ಬೇರೆ ಸಿಲೆಬಸ್ಗೆ ಅಂತ ಹೇಳಿ ಸ್ಪೆಂಡ್ ಮಾಡ್ತಾರೆ. ನಾವು ನಮ್ಮ ಮಕ್ಕಳು ಥೆರಪಿನ ಇಂಡಿಪೆಂಡೆಂಟ್ ಮಾಡಕ್ಕೆ ಎಷ್ಟು ಬೇಕೋ ಅದನ್ನ ನಾವು ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಅಷ್ಟೇ. ಅಸೈನ್ಮೆಂಟ್ಸ್ಗೆ ಸ್ಪೆಂಡ್ ಮಾಡೋ ಬದಲಿಗೆ ನಾವು ಥೆರಪೀಸ್ಗೆ ಅಂತ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಏನು ಡಿಫ್ರೆನ್ಸ್ ಇಲ್ಲ. ಈಗ ಮೊದಲು ಕಾಲದಲ್ಲಿ ಹೇಗೆ ಗಂಡ್ ಮಕ್ಳಿಗೆ ಜಾಸ್ತಿ ಖರ್ಚಾಗುತ್ತೆ, ಹೆಣ್ಮಕ್ಳು ಕಡಿಮೆ ಖರ್ಚಾಗುತ್ತೆ ಅಂತಿತ್ತು. ಇವಾಗ ಎಲ್ರಿಗೂ ಸೇಮ್ ಖರ್ಚು ಮಾಡಬೇಕು, ಎಲ್ಲರೂ ಇಂಜಿನಿಯರ್ ಆಗ್ತಾರೆ, ಎಲ್ಲರೂ ಡಾಕ್ಟರ್ ಆಗ್ತಾರೆ ಅಂತೀವಿ. ಸೇಮ್ ನಮ್ಮ ಮಕ್ಳಿಗೂ ಅಷ್ಟೇ. ನಾರ್ಮಲ್ ಮಕ್ಳಿಗೆ ನೀವು ನಾರ್ಮಲ್ ಸ್ಕೂಲಿಗೆ ಸ್ಪೆಂಡ್ ಮಾಡ್ತೀರಾ, ಸ್ಪೆಷಲ್ ಮಕ್ಳಿಗೆ ಥೆರಪಿಗೆ ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಅಫ್ಕೋರ್ಸ್ ನೋಡ್ಕೊಳ್ಳೋದು ಕಷ್ಟ, ಮನೆಯಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ಬೇಕಾಗುತ್ತೆ, ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಎಕ್ಸ್ಟ್ರಾ ಡಿಪೆಂಡೆಂಟ್ಸ್ ಅಲ್ವಾ, ಹಾಗಾಗಿ ನಾವು ಎಕ್ಸ್ಟ್ರಾ ಕೇರ್ ಕೊಡ್ಬೇಕಾಗತ್ತೆ. ಇದೊಂದು ವಿಷಯ ಬಿಟ್ರೆ ಬಾಕಿ ನಾವು ಹಾಗೆ ಮ್ಯಾನೇಜ್ ಮಾಡೋದು ಅಭ್ಯಾಸ ಆಗೋಗುತ್ತೆ. ಕಷ್ಟ ಬರೋ ತನಕ ಕಷ್ಟ, ಏನಂತಾರೆ ಅನ್ನೋದು ನಮಗೆ ಕೇರ್ ಇಲ್ಲ. ಇವಾಗ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ, ನಮ್ದು ಕಾಣತ್ತೆ ಅದಕ್ಕೆ ಮಾತಾಡ್ತಿದ್ದಾರೆ. ಕಾಣದೇ ಇದ್ರೆ ಏನ್ ಮಾತಾಡ್ತಾರೆ? ಇವಾಗ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ ಮನುಷ್ಯರು ಅನ್ನೋದು. ಪ್ರಾಬ್ಲಮ್ ನಮಗೆ ಗೊತ್ತಿರಲ್ಲ, ಮತ್ತೆ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾಕ್ ಅಬೌಟ್ ಯುವರ್ ಪ್ರಾಬ್ಲಮ್. ಹಾಗಾಗಿ ಯಾಕೆ ಮಾತಾಡ್ಬೇಕು? ಸೊ ನೋಡಿದ್ರೆ ಪಬ್ಲಿಕ್ ನಾನು ಹೇಳೋದು ಅದನ್ನೇ. ಅಕಸ್ಮಾತ್ ಹಾಗೆ ಮಾತಾಡಿದ್ರೆ ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಾ? ನಾನು ಅದನ್ನೇ ಡೈರೆಕ್ಟ್ ಆಗಿ ಕೇಳ್ತೀನಿ. ಸೊ ನೀವು ನಿಜವಾಗ್ಲೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದೀನಿ ನಾನು ಸುಮಾರು ಸಲ. ಲಾಸ್ಟ್ ರೇಡಿಯೋಲ್ ಮಾತಾಡಿದಾಗ್ಲೂ ಇದನ್ನೇ ಹೇಳಿದ್ದು, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಾ ನಿಮ್ ಜೀವನದಲ್ಲಿ ಅಂತ ಕೇಳ್ತೀನಿ. ಎಲ್ರಿಗೂ ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಅಥವಾ ನನಗೆ ಬೇಕಾಗಿಲ್ಲ, ನಂದೇ ಪ್ರಾಬ್ಲಮ್ ಇರುವಾಗ ನಾನು ಐದರ್ ಐ ಹ್ಯಾವ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್, ಹೌದು, ಆರ್ ಐ ಶುಡ್ ನಾಟ್ ಆಸ್ಕ್. ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಏನಕ್ಕೆ ಮಾತಾಡ್ಬೇಕು ಸುಮ್ಮನೆ ಅಲ್ವಾ? ಹೌದು.
ಅದು ಇನ್ಫ್ಯಾಕ್ಟ್ ತುಂಬಾನೇ ಒಳ್ಳೇದು. ನೀವು ಇಷ್ಟೊಂದು ಗಟ್ಟಿ ಮನ್ಸು ಮಾಡ್ಕೊಂಡು ಇನ್ಫ್ಯಾಕ್ಟ್ ಯು ಆರ್ ಲೈಕ್ ಲಿಟರಲಿ ಫೈಟಿಂಗ್. ಕಲಿಸಿದೆ ಗಟ್ಟಿ ಆಗೋದಕ್ಕೆ ನಮಗೆ. ನಿಜ ಒಂದು ಏಜ್ ಮಟ್ಟಿಗೆ ಬಂದಿದ್ಮೇಲೆ ಎಲ್ಲಾ ಮಕ್ಕಳು ಎಲ್ಲಾರನು ಬೈಯೋದು ಮಾಡೋದು ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಮಕ್ಕಳು ಯಾವತ್ತಿಗೂ ಸಣ್ಣ ಮಕ್ಕಳು. ಯಾವತ್ತಿದ್ರು ಮಗುನೇ. ಯಾವತ್ತಿದ್ರು ನಮ್ಮ ಮಕ್ಕಳಿಗೆ ದೇವ್ರ ಮಕ್ಕಳು ಯಾವುದೇ ಕಲ್ಮಶ ಇಲ್ಲ. ನೀವು ಮೋಸ ಮಾಡಿದ್ರು ಆ ಮಕ್ಕಳಿಗೆ ಗೊತ್ತಾಗಲ್ಲ. ಅದಕ್ಕೆ ದೇವ್ರ ಮಕ್ಕಳು ಸುಳ್ಳು ಹೇಳೋದು ಗೊತ್ತಿಲ್ಲ. ಖಂಡಿತ ಸುಳ್ಳು ಹೇಳಲ್ಲ. ನಮ್ಮ ಮಕ್ಕಳು ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ನೋವು ಕೊಡಲ್ಲ. ದಟ್ ಇಸ್ ನೈಸ್. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಇದಕ್ಕೆಲ್ಲ? ಖಂಡಿತ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಇರೋದಕ್ಕೇನೆ ನಾವು ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದು. ಮೇನ್ ಆಗಿ ನಿಮ್ಮ ಹಸ್ಬೆಂಡ್ ಸಪೋರ್ಟ್. ಹೌದು, ಹಸ್ಬೆಂಡ್ ಮತ್ತೆ ಇನ್ನೊಂದು ಸಿಬ್ಲಿಂಗ್ ಇದ್ರು ಮಕ್ಕಳು ಇರೋ ಮಕ್ಳಿಗೂ ನಾವು ಅಕ್ಸೆಪ್ಟ್ ಆಗಿರುತ್ತೆ. ಇನಿಷಿಯಲಿ ಕಷ್ಟ ಆಗ್ಬೋದು, ಆಮೇಲೆ ಆ ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಂಡೆ ಇವ್ರ ಮಗು ಇಲ್ಲ, ಇವ್ರ ತಮ್ಮ ಅವನಿಗೆ 20 years. ಬಟ್ ಅಂದ್ರೆ ನಾವು ಅವನಿಗೆ ನಿಜವಾಗ್ಲೂ ಎಷ್ಟು ಡೆಡಿಕೇಟ್ ಮಾಡಿದೀವಿ ಅಂತಂದ್ರೆ ಒಂದು ಇವಾಗ ನನ್ ಮಗನೇ ಆಗಿದ್ರೆ ನಾನು ಬಿಡ್ತಿರ್ಲಿಲ್ಲ. ಸೊ ಆ ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸ್ತಾ ಇದೀವಿ. ಒಂಟಿಯಾಗಿ ಬಿಟ್ಬಿಡೋದಾಗ್ಲಿ ಇಲ್ಲ ಎಲ್ಲಂದ್ರಲ್ಲಿ ಹೋಗಿ ಬಿಡೋದಾಗ್ಲಿ ಆತರ ಇಲ್ಲ. ಮೇಡಮ್, ನಮ್ಮ ಮಕ್ಕಳು ಕರ್ಕೊಂಡೆ ನಾವ್ ಎಲ್ಲೋದ್ರೂ ಹೋಗೋದು. ನಮ್ಮ ಮಕ್ಕಳು ಬಂದಿಲ್ಲ ಅಂದ್ರೆ ನಾವು ಹೋಗೋದೇ ಇಲ್ಲ. ಅದು ಏನೇ ಪ್ರೋಗ್ರಾಮ್ ಆಗಿರ್ಬೋದು, ಏನೇ ಆಗ್ಬೋದು, ಮತ್ತೆ ಫ್ಯಾಮಿಲಿ ಕಟ್ಟಾದ್ರೂ ನಾವೇನು ಯೋಚನೆ ಮಾಡಲ್ಲ. ನಮ್ಮ ಮಗು ಇಂಪಾರ್ಟೆಂಟ್ ಫಸ್ಟ್ ನಮಗೆ. ನಮ್ಮ ಮಕ್ಕಳಿಗೆ ಯಾರು ಬೆಲೆ ಕೊಡಲ್ಲ. ಅದೆಂತ ಒಳ್ಳೆ ರಿಲೇಷನ್ ಆಗಿದ್ರು ಅವ್ರು ದೂರ ಹೋಗ್ತಾರೆ, ಫ್ರೆಂಡ್ಸ್ ಹತ್ರ ಬರ್ತಾರೆ. ನಮ್ಮ ಮಕ್ಕಳನ್ನ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವರೇ ನಮ್ಮ ರಿಲೇಟಿವ್ಸ್. ತೋರಿಕೆಗೆ ಬರೋರು ತೋರಿಕೆಯಲ್ಲೇ ಇರ್ತಾರೆ, ಹತ್ರ ಬರಲ್ಲ, ಮನಸ್ಸಿಗೆ ಹತ್ರ ಆಗಲ್ಲ. ಒಳ್ಳೇದು. ಇಲ್ದಿದ್ದವ್ರು ಹೋಗ್ಬೋದು ಬೇಕಾದ್ರೆ. ನಮಗೇನು ಬೇಜಾರಿಲ್ಲ. ದಟ್ಸ್ ವೆರಿ ನೈಸ್. ಬಹಳ ಖುಷಿ ಆಯ್ತು. ಇನ್ಫ್ಯಾಕ್ಟ್ ನೀವು ಇಷ್ಟೊಂದು ಸ್ಟ್ರಾಂಗ್ ಹಾರ್ಟೆಡ್, ಸ್ಟ್ರಾಂಗ್ ಮೈಂಡ್ ಮಾಡ್ಕೊಂಡು ಯು ಆರ್ ಡೀಲಿಂಗ್ ವಿತ್ ಇಟ್ ಎವ್ರಿ ಡೇ ಅಂಡ್ ಮಕ್ಕಳು ನೋಡ್ಕೊಂತಾ ಇದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿರೋ ಹೆಂಗಸರಿಗಿಂತ ಹೆಚ್ಚಾಗಿ ಐ ಥಿಂಕ್ ಕ್ರೆಡಿಟ್ ಹೋಗೋದು ನಿಮಗೇನೆ. ನಾವು ಅದನ್ನೇ ಹೇಳಿದೆ, ನಮ್ಮ ಮಕ್ಳು ನಮ್ಗೆ ಮನೆ ಕೆಲಸ ನಮ್ಗೆ ಏನು ರೆಸ್ಪಾನ್ಸಿಬಿಲಿಟೀಸ್, ಡೈಲಿ ರೊಟೀನ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅದನ್ನ ಯಾರು ಕಟ್ ಮಾಡೋಕ್ಕಾಗಲ್ಲ. ಅದು ಮಾಡ್ಕೊಳ್ಳೇಬೇಕು. ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿನ ನಾವು ಈಸಿಯಾಗಿ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಕಷ್ಟಪಡ್ತಿಲ್ಲ, ಈಸಿಯಾಗಿ ಮಾಡ್ತಿದೀವಿ ಅಂತಂದ್ರೆ ಬೇರೆಯವರು ನೋಡ್ಕಲಿಯೋದು ತುಂಬಾ ಇದೆ. ನಾನು ಹೇಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂತ್ಕೊಂಡು ನಮ್ಮನ್ನ ಸಣ್ಣ ವಿಷಯಕ್ಕೆ ಅವ್ರು ತುಂಬಾ ಕಾಲ ಎಳಿತಾರೆ. ಹೌದು. ಹಿಂದೆ ಕೂತ್ಕೊಂಡು ನಮ್ ಕಾಲು ಎಳಿತಾರೆ, ಈ ಮಗು ಇದೆ ಅಂತ ಹೇಳಿ ಕಾಲು ಎಳಿತಾರೆ. ದಯವಿಟ್ಟು ಸಮಾಜಕ್ಕೆ ನನ್ನ ಒಂದು ಕೇಳೋದು ಏನಂದ್ರೆ, ಯಾರಿಗೂ ನೀವು ಕಾಲು ಎಳಿಬೇಡಿ. ದೇವ್ರು ಯಾರಿಗೆ ಯಾವಾಗ ಏನ್ ಕಷ್ಟ ಗೊತ್ತಿಲ್ಲ. ಆಗಲ್ವಾ, ಬೇಡ, ಕೆಟ್ಟದಂತೂ ಮಾಡಬಾರ್ದು. ಸುಮ್ನೆ ಇದ್ಬಿಡಿ, ಯಾರಿಗೂ ಕಾಲು ಎಳಿಬೇಡಿ. ನಮಗೆ ಅಂತ ಹೇಳ್ತಾ ಇಲ್ಲ ನಾನು, ಯಾರೇ ತೊಂದ್ರೆಲಿ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಯಾರಿಗೂ ತೊಂದ್ರೆ ನೀವು ಕೊಡ್ಬೇಡಿ. ನೋಡಿ ನಗಲೂಬೇಡಿ, ಅದು ತುಂಬಾನೇ ಮುಖ್ಯ. ಹೆಲ್ಪ್ ಮಾಡಿ, ಇಲ್ಲಾಂದ್ರೆ ಸುಮ್ನೆ ಇದ್ಬಿಡಿ. ಇದೊಂದು ನನ್ನ ಸಮಾಜಕ್ಕೆ ರಿಕ್ವೆಸ್ಟ್. ಮಕ್ಕಳು ಅಂತ ಹೇಳಿ ಅವ್ರನ್ನ ಹೀಯಾಳ್ಸೋದಾಗ್ಲಿ, ನಗೋದಾಗ್ಲಿ, ಅಥವಾ ಅವ್ರ ಪೇರೆಂಟ್ ನ ಒಂಥರ ಹೀಯಾಳ್ಸಿ ಮಾತಾಡೋದಾಗ್ಲಿ ದಯವಿಟ್ಟು ಮಾಡದೇ ಇದ್ರೆ ಅದು ತುಂಬಾ ಅದೇ ದೊಡ್ಡ ಹೆಲ್ಪ್ ನಮ್ಗೆ. ನಾವು ಏನು ಧೈರ್ಯವಾಗಿ ಮುಂದೆ ನುಗ್ತಾ ಇದೀವಿ. ಇವತ್ತಿನ ದಿವಸ ನಾರ್ಮಲ್ ಜೀವನ ನಡ್ಸಕ್ ಪ್ರಯತ್ನ ಪಡ್ತಾ ಇದೀವಿ. ಅದಕ್ಕೆ ಕುಂದು ತರಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಗೆ ನಮ್ಮ ಮಕ್ಕಳೇ ಪ್ರಪಂಚ. ನಮ್ಮ ಮಕ್ಕಳೇ ಪ್ರಪಂಚ. ನಮ್ಗೆ ಬೇರೆ ನಾರ್ಮಲ್ ಲೈಫ್ ತರ, ನಾರ್ಮಲ್ ಜನ ತರ ಮಾಡ್ಕೋಬೇಕು, ಪಿಕ್ಚರ್ ಹೋಗ್ಬೇಕು, ಏನು ಇರಲ್ಲ ನಮ್ಗೆ. ಇದ್ರೂ ನಮ್ ಟೈಮಲ್ಲಿ ಮೇಂಟೈನ್ ಮಾಡ್ಕೊಳ್ತಾ ಇರ್ತೀವಿ. ನಾವು ಯಾರಿಗೂ ತೊಂದರೆ ಕೊಡದಂಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದಕ್ಕೆ ಯಾರು ಕಲ್ ಹಾಕದಿರಾ, ಡಿಸ್ಟರ್ಬ್ ಮಾಡದಿರಾ ಇದ್ರೆ ಸಾಕು ನಿಮಗೆ. ಅದು ಖಂಡಿತವಾಗ್ಲೂ ಇದೆ. ಈ ಶೋ ನೋಡಿದವರೇ ಜನರಿಗೆ ಅದು ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ ಇದು ವೆರಿ ಸಾಮಾನ್ಯ. ಇದು ಎಲ್ಲಾ ಕಡೆ ಹೀಯಾಳ್ಸೋದು, ಇನ್ನು ಅವ್ರ ಮಕ್ಕಳೇ ದೊಡ್ಡವರು, ಅವ್ರ ಮಕ್ಕಳೇ ಹೆಚ್ಚು, ಇನ್ ಬೇರೆ ತರ ಮಕ್ಕಳು ನೋಡಿದ್ರೆ ಹೀಯಾಳ್ಸಿ ನೋಡೋದು, ಇಲ್ಲ ಕೀಳ್ತನವಾಗಿ ನೋಡೋದು. ಆ ಮಗುನೇ ಅಲ್ಲ ಮೇಡಮ್, ಒಂದ್ ಸ್ಪೆಷಲ್ ಮಗು ಇದ್ದು ಆ ಸ್ಪೆಷಲ್ ಮಗುಗೆ ಒಂದ್ ತಮ್ಮನೋ ತಂಗಿನೋ ನಾರ್ಮಲ್ ಮಗು ಇದ್ರೆ ಆ ಮಗುನೂ ಹೀಯಾಳ್ಸೋದು, ಮಾತಾಡೋದು, ಚುಚ್ಚಿ ಮಾಡೋದು, ಇದೆಲ್ಲ ಕಾಮನ್ ಆಗಿ ಜನರಲ್ ಆಗಿ ನಡೆಯೋದೇ ಇದೆ. ನಾವು ನಮ್ಮ ಮಕ್ಕಳನ್ನ ಫಸ್ಟ್ ಪ್ರಿಪೇರ್ ಮಾಡ್ಬಿಟ್ಟಿದೀವಿ. ಬೇರೆಯವರು ಅಂದು ಹರ್ಟ್ ಆಗಿ ಮಗು ಬಂದು ಮನೆಯಲ್ಲಿ ಅಳೋ ಬದಲು ನಾವು ಫಸ್ಟ್ ಪ್ರಿಪೇರ್ ಮಾಡ್ಬಿಟ್ಟು ನಮ್ಮ ಮಗುನೇ ಅವ್ರಿಗೆ ಪಾಠ ಕಲ್ಸ್ಕೊಂಡ್ ಬರ್ಬೇಕು, ಆ ಲೆವೆಲ್ಗೆ ಹೋಗ್ಬಿಟ್ಟಿದೀವಿ ಅಂತಂದ್ರೆ ನನ್ ಫ್ರೆಂಡ್ ಆಗಿದ್ರೆ ನನ್ನ ತಮ್ಮನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮಗುನ ಅರ್ಥ ಮಾಡ್ಕೊಳ್ಬೇಕು. ಅವ್ರಾಗಿದ್ರೆ ಮಾತ್ರ ನಮ್ಮ ಮನೆ ಒಳಗಡೆ ಬರ್ಲಿ, ನಮ್ಮ ಫ್ರೆಂಡ್ ಇಲ್ಲಾಂದ್ರೆ ಅವ್ರು ಬೇಕಾಗಿಲ್ಲ. ಎಂಡ್ ಆಫ್ ದ ಡೇ ಅದು ನಿಮ್ ಫ್ಯಾಮಿಲಿ, ಅದನ್ನ ಭದ್ರ ಮಾಡ್ಕೊಳೋದು ನಿಮ್ ಕರ್ತವ್ಯ. ಅದು ಬೇರೆಯವ್ರು ಬಂದ್ ಸಾಕ್ತಾರಲ್ಲ, ಅಲ್ಲ ದುಡ್ಡು ಕೊಡ್ತಾರಲ್ಲ, ಊಟ ಕೊಡ್ತಾರಲ್ಲ, ಇಟ್ ಇಸ್ ಯೋರ್ ಫ್ಯಾಮಿಲಿ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯೋರ್ ಸೆಲ್ಫ್. ಮಕ್ಕಳು ಅದಕ್ಕೆ ಪ್ರಿಪೇರ್ ಆಗೋಗ್ತಾರೆ. ಒಂದ್ ಏಜ್ ಬರುತ್ತೆ, ಒಂದ್ಸಲ ಮೆಚುರಿಟಿ ಬಂತಂದ್ರೆ ಪ್ರಿಪೇರ್ ಆಗ್ತಾರೆ. ಯಾರು ಹೇಳಿದ್ರೆ ಸೇಮ್ ಆನ್ಸರ್. ನಿಮ್ಗೆ ಯಾರು ಏನೋ ಪ್ರಾಬ್ಲಮ್ ಇಲ್ವಾ ಜೀವನದಲ್ಲಿ, ನೀವು ಒಳ್ಳೇದು. ಕೇಳಲೇಬೇಕಿದು, ಇನ್ನ ಜೋರಾಗಿ ಕೇಳಿ. ನನ್ನ ಮಗಳು ಡಾಕ್ಟರ್ಗೆ ಕ್ಲಾಸ್ ತಗೊಂಡಿಲ್ಲ. ಮತ್ತೆ ಯೂಶುವಲ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ನಾರ್ಮಲ್ ಪಬ್ಲಿಕ್
ಯಾಕೆ ಈ ತರ ನಿಮ್ಮ ಮಗು ಎಲ್ಲೂ ತೋರಿಸ್ಲಿಲ್ವಾ, ಡಾಕ್ಟರ್ ತೋರಿಸ್ಲಿಲ್ವಾ, ಸ್ಕ್ಯಾನಿಂಗ್ ಮಾಡಿಸಿಲ್ಲ, ಫಸ್ಟ್ ಕ್ವಶನ್ ಇದು. ಅದನ್ನ ಕೇಳಬೇಡಿ ದಯವಿಟ್ಟು. ಎಲ್ಲರೂ ಅವ್ರ ಮಕ್ಳಿಗೆ ಏನ್ ಬೇಕೋ ಅದ್ ಮಾಡಿರ್ತಾರೆ, ಅವ್ರಿಗೆ ತಿಳಿದಿರೋ ಮಟ್ಟಿಗೆ ಅವರ ಪ್ರಯತ್ನ ಶಕ್ತಿ ಮೀರಿ ಮಾಡಿರ್ತಾರೆ. ಆಯ್ತು, ತುಂಬಾನೇ ಥ್ಯಾಂಕ್ಸ್. ನೀವು ತುಂಬಾ ಚೆನ್ನಾಗಿ ಕೂಡ ಮಾತಾಡಿದ್ರಿ. ಹಾಗೆ ನಿಮ್ಮ ಮಕ್ಳ ಬಗ್ಗೆ ನೀವು ಪ್ರೌಡ್ ಆಗಿ ನೀವು ಪ್ರೂವ್ ಮಾಡ್ಕೊಂಡ್ರಿ, ನೀವು ಮಕ್ಳನ್ನ ಯಾವ ತರ ನೋಡ್ಕೋತೀನ ಅಂತ. ಸೊ ನಾವು ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ನಿಮ್ಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ, ಹಾಗೆ ನಮ್ಮ BN TV ಕಡೆಯಿಂದ. ಹಾಗೆ ರೂಪಶ್ರೀ ತುಂಬಾನೇ ಖುಷಿ ಆಯ್ತು. ಇದೇ ರೀತಿ ಗಟ್ಟಿ ಸ್ಟ್ರಾಂಗ್ ಮನ್ಸ್ ಮಾಡ್ಕೊಳ್ಳಿ. ಬಿ ಸ್ಟ್ರಾಂಗ್ ಅಂಡ್ ಕೀಪ್ ಫೈಟಿಂಗ್ ಅಂಡ್ ಡೆಫಿನೆಟ್ಲಿ ದೇ ವಿಲ್ ಬಿ ನಿಮ್ಗೆ ಒಳ್ಳೇದು, ಮನ್ಸಿಗೂ ಶಾಂತಿ ಸಿಗುತ್ತೆ. ನಿಮ್ಗೂ ಥ್ಯಾಂಕ್ಸ್, ಯಾಕಂದ್ರೆ ಎಲ್ಲರೂ ನಾರ್ಮಲ್ ಮಕ್ಕಳ ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಪಡ್ತಾರೆ. ನಮ್ಮ ಮಕ್ಕಳಿಗೆ ನೀವು ಇದೊಂದು ಒಂದು ರೀತಿ ಕಂಡು ಹಿಡ್ಕೊಂಡಿದ್ದಕ್ಕೆ ನಿಮ್ಗೂ ಥ್ಯಾಂಕ್ಸ್. ನೀವು ಎಲ್ರಿಗೂ ಮಾದರಿ ಆಗಿ ತೋರಿಸಿದ್ದೀರಾ. ನಿಮ್ ಸಪೋರ್ಟ್ ನಮ್ಮ ಸ್ಪೆಷಲ್ ಮಕ್ಕಳಿಗೆ ಹೀಗೆ ಇರ್ಲಿ. ನೀವು ನಿಮ್ಮ ಚಾನೆಲ್ ಅಲ್ಲಿ ನೋಡೋರು ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಕಡೆಯಿಂದ ನಿಮ್ಗೆ ಬೆಂಬಲ ಇದ್ದೇ ಇರತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಯುಗಾದಿ ಬಂದಾಗ ರೂಪಶ್ರೀ ಅವರು, ಇಷ್ಟೊತ್ತು ನಾವು ಪೇರೆಂಟ್ಸ್ ಜೊತೆ ಮಾತಾಡಿದ್ವಿ. ಅವ್ರು ಯಾವ ಥರ ಸಮಾಜನ ಫೇಸ್ ಮಾಡ್ತಾರೆ, ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ, ಎಷ್ಟು ಪೇಷನ್ಸಿಂದ ಮಾಡ್ತಾರೆ ಅಂತ. ಹಾಗೆ ಅವ್ರಿಗೆ ಟೀಚರ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಲೆಸನ್ ಆದರೂ ಸರಿ, ಅವ್ರದ್ದು ಬಗ್ಗೆ ಏನೇನು ಅವ್ರು ಯಾವ ಥರ ನೋಡ್ಕೋಬೇಕು ಅಂತ ಈವನ್ ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗೆ ನಮ್ಮ ಟೀಚರ್ಸ್ ಕೂಡ ಇಲ್ಲೇ ಇದ್ದಾರೆ. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡೋಣ. ಮೊದಲನೇದಾಗಿ ನಮಸ್ಕಾರ, ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗ ತಾನೇ ಪೇರೆಂಟ್ಸ್ ಜೊತೆ ಮಾತಾಡಿದೆ. ಇನ್ಫ್ಯಾಕ್ಟ್ ಅವ್ರ ಮಾತು ಕೇಳಿ ಬಹಳ ಖುಷಿ ಆಯ್ತು. ಬಿಕಾಸ್ ಅವರಲ್ಲಿರೋ ಆ ಹುಮ್ಮನಸ್ಸು, ಆ ಒಂದು ಧೈರ್ಯ ನಿಜವಾಗ್ಲೂ ಮೆಚ್ಕೊಬೇಕಾಗತ್ತೆ. ಸಾಮಾನ್ಯ ಹೆಂಗಸರಿಗೆ ಯಾರಿಗೂ ಇರಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಮೇನ್ ಪಾರ್ಟು ಬರೀ ಮಕ್ಕಳನ್ನ ನೋಡ್ಕೊಳೋದಲ್ದಿರ ಅವ್ರನ್ನ ಟ್ರೈನ್ ಮಾಡೋದು, ಅವ್ರಿಗೆ ಗೈಡ್ ಮಾಡೋದು, ಅವರಿಗೆ ಪಾಠ ಹೇಳ್ಕೊಡೋದ್ರಿಂದ ಇರ್ಬೋದು, ಏನೇ ಒಂದು ನಿಮ್ಮದೇ ಒಂದು ಸ್ಪೆಷಲ್ ಕೋಚಿಂಗ್ ಇರುತ್ತೆ. ಸೊ ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಡೇ ಟು ಡೇ ಹೇಗೆ ನೀವು ಯಾವಾಗೂ ನಗುನೇ ಕ್ಯಾರಿ ಮಾಡಬೇಕು ಮುಖದ ಮೇಲೆ, ಯಾವತ್ತೂ ಕೋಪ ಮಾಡಿಕೊಂಡು ಅವ್ರನ್ನ ಬೈಯೋಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ, ಅದೆಲ್ಲ ಮಾಡೋಕ್ಕೆ ಆಗಲ್ಲ ನೀವು. ಸೊ ಅದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಡೇ ಟು ಡೇ ಲೈಫಲ್ಲಿ? ಖಂಡಿತ ಸ್ಪೆಷಲ್ ಮಕ್ಕಳಿಗೆ ಸ್ಪೆಷಲ್ ಟೀಚಿಂಗು ಅನ್ನೋದು ಕಡಿಮೆ ಇದೆ. ನಾರ್ಮಲ್ ಹೇಗೆ ಕೊಡ್ತೀವೋ ಅದೇ ರೀತಿ. ಒಂದು ಮಗು ಶಾಲೆಗೆ ಬಂದಾಗ ಸಿಲೆಬಸ್ ಇರುತ್ತೆ, ಅದರದ್ದೇ ಆದ ಕರಿಕ್ಯುಲಮ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಹಾಗೆಯೇ ಸ್ಪೆಷಲ್ ಮಕ್ಕಳು ಎಲ್ಲದರಲ್ಲೂ ಭಾಗವಹಿಸ್ತಾರೆ. ಎಲ್ಲದರಲ್ಲೂ ಭಾಗವಹಿಸುವಾಗ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಸ್ಪೆಷಲ್ ಟೀಚರ್ಸ್ ಅಂದರೆ ಅದೇ. ಹಾಗಾಗಿ ಸ್ಪೆಷಲ್ ಮಕ್ಕಳು ನಾರ್ಮಲ್ ಮಕ್ಕಳು ಅನ್ನೋದೇ ನಮ್ಮ ಭಾವನೆ. ನಾವು ಸ್ಪೆಷಲ್ ಆಗಿ ಏನೋ ಟೀಚ್ ಮಾಡ್ತಿದ್ದೀವಿ ಅನ್ನೋದು ಖಂಡಿತ ಇಟ್ಕೊಂಡಿಲ್ಲ. ನಾವು ಟೀಚ್ ಒಂದು ಭಾಗವನ್ನ ನಾವು ತಗೊಂಡಿದ್ದೀವಿ. ಇವರು 1ನೇ ಕ್ಲಾಸಿಂದ 2ನೇ ಕ್ಲಾಸ್ಗೆ ಹೋಗ್ತಾರೆ ನಾರ್ಮಲ್ ಮಕ್ಕಳು. ಆದ್ರೆ ನಮ್ಮ ಮಕ್ಕಳು 1 ವರ್ಷದಿಂದ 2 ವರ್ಷಕ್ಕೆ ಹೋಗ್ತಾರೆ, ಜಂಪ್ ಆಗ್ತಾರೆ. ಅವರು ಒಂದೇ ಸ್ಟೆಪ್ ಹತ್ತಿರ್ಬೋದು, ಇವರು 10 ಸ್ಟೆಪ್ ಹತ್ತು ಹೋಗಿರ್ತಾರೆ ನಾರ್ಮಲ್ ಮಕ್ಕಳು. ನಮ್ಮ ಮಕ್ಕಳು ಒಂದು ಹೆಜ್ಜೆನ ಮೇಲಿಟ್ಟಾಗ ಆಗೋ ಖುಷಿ ಇದೆಯಲ್ಲ, ಸಾಮಾನ್ಯ ಮಕ್ಕಳು 10 ಹೆಜ್ಜೆ ಇಟ್ಟಾಗ್ಲೂ ಆಗಲ್ಲ. ಯಾಕೆಂದ್ರೆ ನಮ್ಮ ಮಕ್ಕಳು ಇಂಜಿನಿಯರ್ ಓದ್ಬೇಕು, ಡಾಕ್ಟರ್ ಓದ್ಬೇಕು, ಆದ್ರೆ ನಮ್ಮ ಮಕ್ಕಳು ಸ್ವಾವಲಂಬಿ ಆಗ್ಬೇಕು. ಅವ್ರ ಕೆಲ್ಸನ ಅವ್ರು ಮಾಡ್ಕೊಂಡು ತಂದೆ ತಾಯಿಗಳಿಗೆ ಜೊತೆಗಿರೋಂಥವ್ರಿಗೆ ಬರ್ಡನ್ ಆಗ್ಬಾರ್ದು. ಅದು ಮೊದಲನೇ ಗುರಿ ನಮ್ದು. ಹಾಗಾಗಿ ಆ ತರಬೇತಿ ಕೊಡೋದ್ರ ಮೂಲಕ ಶುರು ಮಾಡ್ತೀವಿ. ಸ್ಪೆಷಲ್ ಎಜುಕೇಶನ್ ಅಂದ ತಕ್ಷಣ ಡೇ ಕೇರ್ ಅವ್ರು ಏನ್ ಮಾಡ್ಕೋಬೇಕು ಅದನ್ನ ಫಸ್ಟ್ ಶುರು ಮಾಡ್ತೀವಿ. ಸಾಮಾನ್ಯ ಮಕ್ಳಿಗೆ ನಾವು ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ಬೇಕಾಗೇ ಇಲ್ಲ. ಯಾಕೆಂದ್ರೆ ನೋಡಿದಾಗ ಕಲ್ತ್ಕೊಂಡು ಹೋಗಿರ್ತಾರೆ. ನಮ್ಗದೊಂದು ಟೀಚಿಂಗ್ ಮೆಥಡ್ ಅನ್ನೋದೇ ಗೊತ್ತಿರಲ್ಲ. ಸ್ಪೆಷಲ್ ಆಗಿದ್ದಾಗ ಈ ರೀತಿ ನಾವು ತಗೊಂಡು ಹೋಗ್ತೀವಿ. ನಮ್ಮಲ್ಲಿ ಸ್ಪೆಷಲ್ ಎಜುಕೇಶನ್ ಇದೆ, ಥೆರಪಿಗಳಿದೆ, ಸ್ಪೀಚ್ ಥೆರಪಿ ಇದೆ, ಮ್ಯಾಗ್ನೆಟಿಕ್ ಥೆರಪಿ ಇದೆ. ಆ ರೀತಿ ಎಲ್ಲಾನು ಮಾಡಿ ಅವರು ಒಂದು ಸಾಮಾನ್ಯ ಸಮುದಾಯದಲ್ಲಿ ಸಾಮಾನ್ಯ ಜನರ ಜೊತೆಗೆ ಬೆರೆಯುವ ಏನೇನು ಅವಕಾಶಗಳು ಬೇಕು ಅದನ್ನೆಲ್ಲ ಮಾಡ್ಕೊಡ್ತೀವಿ. ಆ ಒಂದು ಅವಕಾಶ ಟಿವಿ ಅವ್ರ ಜೊತೆಗಿರೋದು ಇವತ್ತು ಬಹಳ ಖುಷಿ ಆಗ್ತಿದೆ. ಬಟ್ ನಿಮ್ಗೆ ಅದನ್ನ ಹೇಳ್ಕೊಡಕ್ಕೂ, ಅದನ್ನ ವಾಟೆವರ್ ಥೆರಪಿ ಹೇಳ್ಕೊಡಕ್ಕೂ ಬಹಳ ಪೇಷನ್ಸ್ ಬೇಕಲ್ವಾ? ಹೇಗೆ ಡೆವಲಪ್ ಮಾಡ್ಕೊಂತೀರಾ? ಟೀಚರ್ಸ್ ಅಂದಾಗ ಪೇಷನ್ಸ್ ಇರ್ಲೇಬೇಕು. ಯಾಕೆಂದ್ರೆ 10 ಮಕ್ಕಳು ಇದ್ದಾಗ 10 ತರ ಇರ್ತಾರೆ. ಅಲ್ಲಿ ನಾವು ಒಂದಿಷ್ಟು ಜನರನ್ನ ಆಯ್ಕೆ ಮಾಡ್ಕೊಂಡು ಈ ಗ್ರೂಪ್ ಅಂತ ಮಾಡ್ಬೋದು ಸಾಮಾನ್ಯ. ಆದ್ರೆ ಸಾಮಾನ್ಯ ಮಕ್ಕಳ ಜೊತೆಗಿದ್ದಾಗ ಈ ಮಕ್ಕಳ ಜೊತೆಗೆ ಒಂದೊಂದು ಮಗುನಲ್ಲೂ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ನಾವು ಒಂದು ಕ್ಲಾಸ್ ಅಲ್ಲಿ 40 ಜನ ಮಕ್ಕಳನ್ನ ಸಾಮಾನ್ಯವಾಗಿ ತಗೋತೀವಿ. ಈ ಮಕ್ಕಳನ್ನ 8 ಜನರು ತಗೊಳಕ್ ಇಂಡಿವಿಜುವಲಿ ಅಟೆನ್ಷನ್ ಕೊಡ್ಬೋದು. ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಬೋದು. ಒಂದೊಂದು ಮಗುಗೂ ಪ್ಲಾನಿಂಗ್ ಬೇರೆನೆ, ಒಂದೇ ಪ್ಲಾನಿಂಗ್ ಅಲ್ಲಿ ಹೋಗಲ್ಲ. ಈಗ 1ನೇ ಕ್ಲಾಸ್ ಅಂದ್ರೆ
ಕರಿಕ್ಯುಲಮ್ ಒಂದೇ ಇರುತ್ತೆ. ಆದ್ರೆ ಹಾಗಿಲ್ಲ ಈ ಮಕ್ಳಿಗೆ. ಒಂದು ಕ್ಲಾಸಲ್ಲಿ 8 ಮಕ್ಳಿದ್ರೆ 8 ಕರಿಕ್ಯುಲಮ್ ಇರುತ್ತೆ. ಲ್ಯಾಂಗ್ವೇಜ್ ಒಂದೊಂದು ಮಗುದು ಒಂದು ಪ್ಲಾನಿಂಗ್ ಮಾಡಿ IQ ಅಸೆಸ್ಮೆಂಟ್ ಮಾಡಿ ಅದ್ರ ಮೇಲೆ ಪ್ಲಾನಿಂಗ್ ಹಾಕೊಂಡು ಅದ್ರ ಮೇಲೆ ನಾವು ಅವ್ರಿಗೆ ಕ್ಲಾಸ್ ತಗೋತೀವಿ. ಸ್ಪೀಚ್ ಅಲ್ಲಿ ಒಂದ್ ಮಗು ಇರೋದೇ ಇಲ್ಲ, ಆದ್ರೆ ಆ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿರತ್ತೆ. ಆದ್ರೆ ಅದು ಸೈನ್ ಲ್ಯಾಂಗ್ವೇಜ್ ಉಪಯೋಗಿಸಿ ಮುಂದುವರಿಬಹುದು. ಆಗ ಅವ್ನು 3ನೇ ಕ್ಲಾಸ್ಗೂ ಹೋಗ್ಬೋದು ಅವನು. ಆದ್ರೆ ಇನ್ನೊಂದು ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಪೂರ್ತಿ ಸ್ವಲ್ಪ ಡಲ್ ಇರ್ಬೋದು. ಸೊ ನೀವು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ನಿಮ್ ಥೆರಪೀಸ್ ಅಂದ್ರೆ ಇದಕ್ಕೆ ಏನಾದ್ರು ಸ್ಪೆಷಲ್ ಕೋಚಿಂಗ್ ತಗೊಂಡಿದ್ದೀರಾ? ಸ್ಪೆಷಲ್ ಕೋಚಿಂಗ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಡಿಪ್ಲೊಮಾಗಳಿದೆ ಅದಕ್ಕೋಸ್ಕರ. ಮತ್ತೆ ಪ್ರತಿ ವರ್ಷನೂ ನಾವು ಹೊಸ ಮೆಥಡ್ ಬರ್ತಾ ಇದೆ. ಹಾಗಾಗಿ ಪ್ರತಿ ವರ್ಷನೂ ಅದಕ್ಕೆ ಇನ್ಕ್ಲೂಡ್ ಆಗಿ ಡಾಕ್ಟರ್ಗಳು ಕರೆಸಿ ಟ್ರೈನಿಂಗ್ ಕೊಡ್ತಾನೆ ಬರ್ತಿರ್ತೀವಿ ಟೀಚರ್ಸ್ಗೆ. ನಮ್ಗಿಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ ಹೊಸ ಟೆಕ್ನಾಲಜಿ. ನೀವ್ ಯಾಕೆ ನಾರ್ಮಲ್ ಒಂದು ಸ್ಕೂಲಲ್ಲಿ ಹೋಗಿ ಬೇರೆ ಟೀಚರ್ಸ್ ತರ ನೀವೊಂದು ಟ್ರೈನಿಂಗ್ ಮಾಡಿ ಒಂದು ಟೀಚರ್ ಆಗಕ್ಕೆ ಅಲ್ಲದೆ ಈ ತರ ಮತ್ಲಬ್ ಇಂಥ ಸ್ಕೂಲ್ಗಳಲ್ಲಿ ಈ ತರ ಮಕ್ಕಳ ಜೊತೆ ನೀವು ಥೆರಪೀಸ್ ಕೊಟ್ಟು ಕೋಚಿಂಗ್ ಮಾಡಬೇಕು ಅಂತ ಈ ತರ ಟ್ರೈನಿಂಗ್ ಮಾಡಕ್ಕೆ ಇಷ್ಟಪಟ್ಟಿದ್ದು ಏನಕ್ಕೆ? ನಾವು ಸ್ಪೆಷಲ್ ಅದಕ್ಕೆ. ನೈಸ್, ಒಳ್ಳೆ ಆನ್ಸರ್. ಇನ್ಫ್ಯಾಕ್ಟ್ ನೈಸ್, ಆಕ್ಚುಲಿ ದಟ್ ಇಸ್ ಅ ವೆರಿ ಗುಡ್ ಆನ್ಸರ್. ಬಿಕಾಸ್ ಸಾಮಾನ್ಯವಾಗಿ ಟೀಚರ್ಸ್ಗೆ ಹೇಳಿದ್ರೆ ಟೀಚರ್ ಅಂದ್ರೆ ಅವ್ರು ಯಾವಾಗೂ ಓಕೆ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್, ಆಮೇಲೆ ಯಾವ ದೊಡ್ಡ ಕಾನ್ವೆಂಟ್ ಸ್ಕೂಲು, ಅದಕ್ಕೆ ಟೀಚರ್ಗೆ ಸೇರ್ಬೇಕು ಈ ತರ ಕೋರ್ಸ್ ಯಾರು ಸಾಮಾನ್ಯವಾಗಿ ಕಲಿಯಲ್ಲ. ನಿಜ. ಅನ್ಲೆಸ್ ಅಂಡ್ ಅಂಟಿಲ್ ಅದು ಮೈಂಡಲ್ಲಿ ಬಂದು ನೀವು ಪ್ಯಾಷನ್ ಒಂದಿರಬೇಕು, ನಿಮಗೆ ಅದು ಮಾಡಲೇಬೇಕು, ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು. ಸಾಮಾನ್ಯ ಟೀಚರ್ಸ್ಗೆ ಆ ಥರ ಬರೋದೇ ಇಲ್ಲ. ಸೊ ನೀವು ಅದನ್ನ ಒಂದು ಪ್ಯಾಷನ್ ಆಗಿ ತಗೊಂಡು ಇಂಟ್ರೆಸ್ಟ್ ಓದಿ ಇವತ್ತು ಮಕ್ಕಳಿಗೆ ಈ ತರ ಥೆರಪೀಸ್ ಹೇಳ್ಕೊಡ್ತಿದ್ದೀರಾ ಅಂದ್ರೆ ದಟ್ ಇಸ್ ರಿಯಲಿ ಗ್ರೇಟ್. ಪೋಷಕರು ಮತ್ತೆ ಟೀಚರ್ಸು ಒಂದು ನಾಣ್ಯದ ಮುಖ ಇದನ್ನ ಮಾಡ್ದಾಗೇನೆ. ಹೌದು, ಅಂದ್ರೆ ಎರಡು ಜನರು ಸಮಭಾಗಿತ್ವದಲ್ಲಿ ಮಾಡ್ಬೇಕು. ಯಾಕೆಂದ್ರೆ ಪೋಷಕರ ಜೊತೆಗೆ ಕಳೆದಷ್ಟು ಕಿನ್ನ ನಮ್ ಜೊತೆನೂ ಕಲಿತಾರೆ ಮಕ್ಕಳು. ಹಗಲೆಲ್ಲ ನಮ್ ಜೊತೆಗಿದ್ರೆ ರಾತ್ರಿ ಅವ್ರ ಜೊತೆಗೆ ಇರ್ತಾರೆ. ಹೌದು, ಹಾಗಾಗಿ ಇಬ್ಬರ ಶ್ರಮನು ತುಂಬಾ ಇಂಪಾರ್ಟೆಂಟ್. ಹೆಚ್ಚಾಗಿ ನಿಮ್ಗೇನೆ, ಬಿಕಾಸ್ ನೀವೇ ತಾನೇ ಅವ್ರಿಗೆ ಹೇಳ್ಕೊಡೋದು. ಮತ್ಲಬ್ ಹೇಳಿದಾಗೆ ಇವನ್ ಬೇಸಿಕ್ಸ್ ತಮ್ಮ ಕೆಲಸ ತಾವೇ ಮಾಡ್ಕೊಬೇಕು ಅನ್ನೋದು ನೀವು ಟ್ರೈನಿಂಗ್ ಕೊಡೋದೇ ನೀವು. ಪೇರೆಂಟ್ಸ್ ಏನಿದ್ರು ಇಂಪ್ರೂವ್ ಮಾಡಬಹುದು. ಪೇರೆಂಟ್ಸ್ ಏನಿದ್ರು ಒಂದು ಇಮೋಷನಲ್ ಸಪೋರ್ಟ್ ಇರುತ್ತೆ, ಒಂದು ಫಿಸಿಕಲ್ ಸಪೋರ್ಟ್ ಇರುತ್ತೆ. ಬಟ್ ಆಕ್ಚುಲ್ ಆಗಿ ಅವ್ರಿಗೆ ಹೇಗೆ ಹೇಳಿದ್ರೆ ಅವ್ರಿಗೆ ಹೋಗುತ್ತೆ ಮನ್ಸಲ್ಲಿ ಅನ್ನೋದು ನಿಮ್ ಕೈ. ಟೀಚರ್ಸ್ಗೆ ಒಂದು ಮಕ್ಕಳಿಗೆ ಏನಂದ್ರೆ ಪ್ರೀತಿ ತುಂಬಾ ಅಟ್ಯಾಚ್ಮೆಂಟ್ ಎಷ್ಟಿರುತ್ತೆ ಅಷ್ಟು ಬೇಗ ಕಲ್ತ್ಕೊಂತಾರೆ. ಅವ್ರು ಚಿನ್ನ ರನ್ನ ಅಂದ್ಬಿಟ್ರೆ ಸಾಕು, ಓಕೆ ಮೇಲೆ ಕೊಟ್ಟು ಅದೇ ಜಾಸ್ತಿ. ಓಕೆ, ನೀವು ಎಷ್ಟು ಮಕ್ಳ ಜೊತೆ ಇನ್ವಾಲ್ವ್ ಆಗ್ತಿರೋ ಅವ್ರಷ್ಟು ನಿಮ್ ಜೊತೆ ಮಾತಾಡ್ತಾರೆ. ಅದಕ್ಕೆ ಎಷ್ಟೋ ಆಗ್ಬಿಡುತ್ತೆ. ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ತುಂಬಾ ಅಟ್ಯಾಚ್ ಆಗ್ಬಿಡುತ್ತೆ. ಅಂದ್ಬಿಟ್ರೆ ಸಾಕು, ಅದಕ್ಕೆ ಎಷ್ಟೋ ಹೊರಗಡೆ ಪ್ರಪಂಚದಲ್ಲಿ ಅವ್ರನ್ನ ಇಷ್ಟಪಡುವಂತವ್ರು ಸ್ವಲ್ಪ ಕಡಿಮೆ ಆಗ್ತಾರೆ. ಹಾಗಾಗಿ ಅವ್ರನ್ನ ಯಾರು ಇಷ್ಟಪಡ್ತಾರ ಅವ್ರನ್ನ ಇಷ್ಟಪಡಕ್ ಶುರು ಮಾಡ್ತಾರೆ ಮಕ್ಕಳು. ಆ ಒಂದ್ ಕೆಲ್ಸನ ನಾವು ಜೊತೆಗೆ ಪೇರೆಂಟ್ಸ್ಗೂ ಹೇಳಿ ಕೊಡ್ತೀವಿ. ಹಾಗೆ ಮಾಡಿ, ಹಾಗೆ ಮಾಡಿದಾಗ ನಿಮ್ಗೂನು ಬರ್ಡನ್ ಕಡಿಮೆ ಆಗುತ್ತೆ. ಅಂಡ್ ಎಲ್ಲೇ ಒಂದ್ ಕಡೆ ಆಚೆ ಕರ್ಕೊಂಡು ಹೋದ್ರು ಬೇರೆಯವರು ನೋಡಿ ಒಂಥರ ಮುಜುಗರ ಪಡೋದನ್ನ ಪೇರೆಂಟ್ಸ್ ನೋಡಿದ್ರೆ ಅದು ಎಷ್ಟು ಮನ್ಸಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಆದಷ್ಟು ಇಟ್ ಇಸ್ ಬೆಟರ್ ಟು ಕೀಪ್ ದೆಮ್ ಅವೇ ಫ್ರಮ್ ಆ ತರ ಜನರ ಇಂದ ದೂರ ಇಡೋದು. ಖಂಡಿತ ಈಗ ಅವೇರ್ನೆಸ್ ತುಂಬಾ ಬಿಲ್ಡಪ್ ಆಗಿರೋದ್ರಿಂದ ಹೊರಗಡೆ ಬರ್ತಾ ಇದಾರೆ. ಇಲ್ಲಾಂದ್ರೆ ಖಂಡಿತ ಮಕ್ಕಳನ್ನ ಒಳಗಡೆ ರೂಮ್ ಅಲ್ಲಿ ಕೂಡ ನಾವು ಪ್ರತಿಯೊಂದ್ ಮನೆಗ್ ಹೋದಾಗ್ಲೂ ಹೋದಾಗ ಅವ್ರು ಹೇಳ್ಕೊಳ್ಳೋದೇ ಇಲ್ಲ, ಬೀಗ ಹಾಕಿ ಇಟ್ಟಿರೋ ಅಂತಾನು ಸಹ ಹೇಳ್ಕೊಳ್ಳೋ. ಈಗ ಅದಿಲ್ಲ. ಯಾರು ಹೇಳಿದ್ರು ನಿಮ್ಗೆ ಈ ತರ ಬಿಹೇವ್ ಮಾಡ್ತಾರೆ ಹೊರತು ನಮ್ಮ ಮನೇಲಿ ನಂಗೊಂದ್ ಮಗು ಇದೆ ಅವ್ರು ಹೇಳ್ಕೊಳ್ಳೋದು ಇಷ್ಟನೇ ಬರಲ್ಲ. ಈಗ ಅವೇರ್ನೆಸ್ ಬಿಲ್ಡಪ್ ಆಗಿದೆ, ಅದಕ್ಕೋಸ್ಕರನೇ ಇಷ್ಟ ಮಕ್ಳು ಹೊರಗಡೆ ಬಂದಿದಾವೆ. ಅಂದ್ರೆ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇಲ್ಲೇ ಸುತ್ತಮುತ್ತ 2 ಇನ್ಸ್ಟಿಟ್ಯೂಟ್ ಇರೋದು. ಒಂದು ದರಿತ್ರಿ ಟ್ರಸ್ಟ್ ಅಜಿತ ಚೇತನ ಅಂತ ಸ್ಕೂಲ್, ನಮ್ಮ ಶಾಲೆಯಲ್ಲಿ ಡೇ ಕೇರ್ ಸೆಂಟರ್ ಇದೆ. ಅಲ್ಲಿ 97 ಮಕ್ಕಳು ಬರ್ತಾರೆ ಪ್ರತಿ ದಿವಸ ಬೆಳಗ್ಗೆ ಬಂದು ಹೋಗಿ. ಇನ್ನೊಂದು ಹೊಸದಾಗಿ ಇವರು ಶುರು ಮಾಡಿದ್ದಾರೆ, ಅಲ್ಲಿ ಒಂದು 7-8 ಮಕ್ಕಳು ಆಲ್ರೆಡಿ ಬರ್ತಿದ್ದಾರೆ. ಅಂದ್ರೆ ಬೇರೆ ಎಲ್ಲೂ ಇಲ್ಲ, ನಮ್ಮ ಜೊತೆಗೆ ಇರೋರು, ಸಮುದಾಯದಲ್ಲೇ ಇರೋರು, ನಮ್ಮ ಜೊತೆ ನಾಳೆ ಬದುಕಬೇಕಾದವರು, ನಾಳೆ ಸ್ಪೆಷಲ್ ಹೋದ್ರುನು ಅವ್ರು ಇಲ್ಲೇ ಇರ್ಬೇಕು ನಾಳೆ. ಹಾಗಾಗಿ ಇವ್ರ ಜೊತೆ ಇನ್ವಾಲ್ವ್ ಮಾಡೋ ಅಂತ ಒಂದು ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ನನ್ನೊಂದು ಏನ್ ರಿಕ್ವೆಸ್ಟ್ ಅಂದ್ರೆ, ನೀವು ಇನ್ಫ್ಯಾಕ್ಟ್ ಇಲ್ಲಿವರೆಗೂ ಇದನ್ನ ಆಚೆ ಅವೇರ್ನೆಸ್ ಮಾಡಿ ಹೊರಗೆ ತಂದಿದ್ದೀರಾ. ಇನ್ನ ಪೇರೆಂಟ್ಸ್ಗೆ ಮಕ್ಕಳಿಗೆ ಹೀಗಿರೋದನ್ನ ಅವ್ರಿಗೂ ನೀವು ಸಪೋರ್ಟ್ ಮಾಡಿ ಮೆಂಟಲಿ ಅವ್ರಿಗೊಂದು ಸ್ಟ್ರಾಂಗ್ ಆಗಿ ಅವರು ಹೊರಗೆ ಬಂದು ಅವ್ರ ಮಕ್ಕಳನ್ನು ಈ ತರ ಸ್ಕೂಲಿಗೆ ಸೇರಿಸಿ ಅವ್ರನ್ನ ಕೂಡ ಹಾಕಿದಾಗೆ ಸುಮಾರು ಜನ ಇದ್ದಾರೆ. ಇವಾಗೂ ನಾನು ನೋಡಿದ್ರೆ ಸುಮಾರು ಜನ ಇದ್ದಾರೆ. ಅದೇನೋ ಅವ್ರಿಗೊಂಥರ ಕಾಂಪ್ಲೆಕ್ಸಿಟಿ, ಏನೋ ಒಂಥರ ಗಿಲ್ಟ್ ಫೀಲು, ದೇ ಫೀಲ್ ಎಂಬ್ಯಾರಸ್ಡ್, ಏನೋ ಒಂದು ಎಂಬ್ಯಾರಸ್ಮೆಂಟು.
ಅದನ್ನ ನೀವು ಹೊರಗೆ ತರಬೇಕಂದ್ರೆ ಮೀನ್ ತರಬೇಕಂದ್ರೆ ನಿಮ್ ಕೈಲೇ ಆಗೋದು. ಆಸ್ ಟೀಚರ್ಸ್ ಐ ಥಿಂಕ್ ನೀವೇನೆ ಅದನ್ನ ಹೇಳಕ್ ಆಗೋದು. ನಮ್ಮಲ್ಲಿ ಎಷ್ಟು ಟೈಮ್ ಇರುತ್ತೆ ಆ ಟೈಮ್ ನಲ್ಲಿ ಖಂಡಿತ ಇದನ್ನ ಮಾಡ್ತಿದೀವಿ. ಇದನ್ನ ಮಾಡಿರೋದ್ರಿಂದನೇ ನಮ್ಗೆ ಹೊರಗಡೆ ಬಂದಿದ್ದಾರೆ, ನಮ್ಮ ಪೇರೆಂಟ್ಸ್ ಹೊರಗಡೆ ಬಂದಿದ್ದಾರೆ, ಅವರ ಒಂದು ಮಾನಸಿಕವಾದ ಒಂದು ಸ್ಥಿತಿನ ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅರ್ಧ ಜನ 50% ಜನ ಬಂದಿದ್ದಾರೆ, ಇನ್ನು 50% ಜನಕ್ಕೆ ಇನ್ನೂ ಮೋಟಿವೇಶನ್ ಬೇಕು ಅನ್ಸುತ್ತೆ. ಓಕೆ, ಕೊನೆಯದಾಗಿ ಬಹಳ ಖುಷಿ ಆಯ್ತು ನಿಮ್ಮ ಹತ್ರ ಒಂದು ಮಾತಾಡಿ. ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಹ್ಯಾಟ್ಸ್ ಆಫ್ ಟು ಆಲ್ ಯು ಟೀಚರ್ಸ್. ಸಾಮಾನ್ಯ ಟೀಚರ್ಸ್ಗಿಂತ ಒಂದು ಸ್ಟೆಪ್ ಜಾಸ್ತಿನೇ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ನಿಮ್ಮ ಪೇಷನ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಐ ಥಿಂಕ್ really hats off and thank you so much. ಇದೇ ರೀತಿ ಪ್ಲೀಸ್ ಕಂಟಿನ್ಯೂ ಯುವರ್ ವರ್ಕ್. ಇದೇ ರೀತಿ ಕಂಟಿನ್ಯೂ ಮಾಡಿ ಅಂಡ್ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅವ್ರಿಗೆ. ಹಾಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ, ಹಾಗೆ BNTV ಕಡೆಯಿಂದ. ಸೊ ಹಾಗೆ ಇಲ್ಲಿ ಇವಾಗ ನಾರ್ಮಲ್ ಆಗಿ ಎಲ್ಲರೂ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಸೊ ಜಸ್ಟ್ ಚಪ್ಪಾಳೆ ಹೊಡ್ಕೊಂಡು. ಹಾಗೆ ಇದರಲ್ಲೂ ಕೂಡ ತುಂಬಾ ಟ್ಯಾಲೆಂಟ್, ಎಸ್, ಹಾಗೆ ಇನ್ನೂ ಟ್ಯಾಲೆಂಟೆಡ್ ಮಕ್ಕಳು ಕೂಡ ಇದ್ದಾರೆ. ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾರತ್ತೆ, ನೋಡೋಣ ಹೇಗೆ ಮಾಡ್ತಾರೆ. ಯುಗಾದಿ ಬಂದಾಗ ಬಬ್ಬ ಹಸಿರು ಚಿಗುರು ಈ ಮನದ ತುಂಬ. ಯುಗಾದಿ ಬಂದಾಗ ಬಬ್ಬ. ಓಕೆ, ರೂಪಶ್ರೀ ಅವರೇ, ಇಷ್ಟೊತ್ತು ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿದ್ರಿ, ಹಾಗೆ ಟೀಚರ್ಸ್ ಜೊತೆ ಕೂಡ ಮಾತಾಡಿದ್ರಿ. ಅವರು ಅವ್ರವ್ರ ಪ್ರಾಬ್ಲಮ್ಸನ್ನ ಕೂಡ ನೀವು ಶೇರ್ ಮಾಡ್ಕೊಂಡ್ರಿ, ಯಾವ ಥರ ಫೇಸ್ ಮಾಡ್ತಾರೆ ಅವ್ರ ಪ್ರಾಬ್ಲಮ್ಮು. ಈವನ್ ಟೀಚರ್ಸ್ ಯಾವ ಥರ ಥಿಂಗ್ಸ್ನ ಯೂಸ್ ಮಾಡಿ ಮಕ್ಕಳಿಗೆ ಟ್ರೀಟ್ ಮಾಡ್ತಾರೆ ಆ ಮಕ್ಕಳನ್ನ. ಒಂದೊಂದು ಮಕ್ಳದು ಡಿಫ್ರೆಂಟ್ ಮೆಂಟಾಲಿಟಿ ಇರುತ್ತೆ. ಸೊ ಹಾಗೆ ಅದನ್ನು ಕೂಡ ನೀವು ಕೇಳಿ ನಿಮ್ಮ ಕಡೆಯಿಂದ, ಸೊ ನೀವು ಅವ್ರ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಸೊ ಹಾಗೆ ಈವನ್ ತುಂಬ ಚೆನ್ನಾಗಿ ಕೂಡ ಎಲ್ಲ ಮಕ್ಕಳು ಡ್ಯಾನ್ಸ್ ಕೂಡ ಆಡಿದ್ರು. ಹಾಗೆ ಸೊ ನೀವು ಮಕ್ಕಳ ಬಗ್ಗೆ ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟೊತ್ತು ನೋಡಿದ್ರಿ ಕೂಡ ಡ್ಯಾನ್ಸ್ ಕೂಡ ಮಾಡಿದ್ರಿ ಅವ್ರ ಜೊತೆ. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಕ್ಕಳಿಗೆ ಕೊನೆಯದಾಗಿ? ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ಫ್ಯಾಕ್ಟ್ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಈ ಮಕ್ಕಳ ಜೊತೆ ಸ್ವಲ್ಪ ಬೆರೆಸ್ಬೇಕು. ಅವ್ರಿಗೆ ಅದು ವಿಶ್ವಾಸ ಪ್ರೀತಿ ಕೊಡೋದೇನು ಅಂತ ಕರೀತಾಳೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮಕ್ಕಳೆಲ್ಲ ಹೇಗ್ ಬೆಳೀತಿದ್ದಾರೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ, ಏನೊಂದು ಬೇಕು ಅಂದ್ರೆ ಬೇಕೇ ಬೇಕು, ಹಠ, ಬೈಯೋದು, ದೊಡ್ಡವ್ರ ಚಿಕ್ಕವ್ರನ್ನ ನೋಡಲ್ಲ, ಹಾಗೆ ಬೆಳೀತಿದ್ದಾರೆ ಈಗ ಎಲ್ಲ ಮಕ್ಕಳು. ನನಗೆ ಇನ್ಫ್ಯಾಕ್ಟ್ ಅವ್ರನ್ನ ಕರ್ಕೊಂಡ್ಬಂದು ದಿನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ 1 ಅವರ್ ಆದ್ರೂ ಬಿಟ್ಬಿಡ್ಬೇಕು ಈ ಮಕ್ಕಳ ಜೊತೆ. ಸೊ ಅವ್ರಿಗೆ ಅದೊಂಥರ ಅರಿವಾಗುತ್ತೆ, ಈ ನಾವು ಈ ತರ ಇದೀವಿ, ನಮ್ಗಿಂತ ನೋಡೋ ಎಷ್ಟಿನ ಪ್ರೀತಿ ಕೊಡೋ ಮಕ್ಳಿದ್ದಾರೆ, ನಾವ್ ಯಾಕೆ ಹೀಗಿದೀವಿ ಅಂತ. ಅವಕಾಶ ಸಿಕ್ಕಿದ್ರೆ ಮೇ ಬಿ ನಾನು ಅದನ್ನ ಮಾಡ್ತೀನಿ. ಬಿಕಾಸ್ ನಾನು ದಿನನಿತ್ಯ ನೋಡ್ತಾ ಇರ್ತೀನಿ ಮಕ್ಕಳನ್ನ ಎಲ್ಲಾ ಕಡೆನೆ. ಏನವ್ರು ಏನೊಂದ್ ಸಾಮಾನ್ ಕೇಳಿದ್ರೆ ಅದು ಕೊಡಿಸ್ಲಿಲ್ಲ ಅಂದ್ರೆ ಹೋಯ್ತು ಅಷ್ಟೇ, ಜಗಳ, ಮನೇನೆ ಕೆಳಗೆ ತಂದ್ಬಿಡ್ತಾರೆ. ಇನ್ಫ್ಯಾಕ್ಟ್ ಈ ತರ ಮಕ್ಕಳ ಜೊತೆ ಬೆರೆಯೋದಂದ್ರೆ ಇಟ್ ಇಸ್ ಅ ವೆರಿ ನೈಸ್ ಫೀಲಿಂಗ್. ತುಂಬಾನೇ ಪ್ಯೂರ್ ಹಾರ್ಟ್ ಇವ್ರದ್ದು, ಯಾವೊಂದು ಕಲ್ಮಶ ಇಲ್ಲ, ಯಾವೊಂದು ಕೆಟ್ಟ ಮನ್ಸಿಲ್ಲ, ಸುಳ್ಳಿಲ್ಲ, ಏನೂ ಇಲ್ಲ. ಅವರಿಗೆ ಸುಳ್ಳು ಅಂದ್ರೇನೆ ಏನು ಅಂತಾನೆ ಗೊತ್ತಿರೋದಿಲ್ಲ ಕೆಲವು ಮಕ್ಕಳಿಗೆ. ಮನಸ್ಸಿಗೆ ಜಾಸ್ತಿ ಶಾಂತಿ ಸಿಗುತ್ತೆ. ಹೌದು, ಇಂಥ ಮಕ್ಕಳಿಂದ. ಓಕೆ, ರೂಪಶ್ರೀ ಅವರೇ, ಇಷ್ಟೊತ್ತು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಬಂದ್ರಿ, ಹಾಗೆ ನಮ್ಮ ಮಕ್ಳುಗಳ ಜೊತೆನೂ ಕೂಡ ಬೆರೆತ್ರಿ, ತುಂಬಾ ಕ್ಲೋಸ್ ಆಗಿ ಕೂಡ ಮೂವ್ ಮಾಡಿದ್ರಿ. ಹಾಗೆ ನೀವು ಹೇಳಿದ್ರಿ ತುಂಬಾ ಖುಷಿ ಆಯಿತು ಅಂತಲೂ ಕೂಡ ಹೇಳಿದ್ರಿ. ಹಾಗೆ ಮತ್ತೊಮ್ಮೆ ನಿಮಗೆ ನಮ್ಮ BNTV ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಲ್ ದ ವೆರಿ ಬೆಸ್ಟ್. ಎಲ್ಲ ಮಕ್ಕಳಿಗೂ ಅಷ್ಟೇ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಹ್ಯಾಪಿ ಯುಗಾದಿ ಎಲ್ರಿಗೂ. ಹ್ಯಾಪಿ ಯುಗಾದಿ. ಥ್ಯಾಂಕ್ಸ್. ಆಯಿತು, ಹಾಗಿದ್ರೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್.
ನೋಡಿದ್ರಲ್ಲ ಪ್ರೀತಿಯ ವೀಕ್ಷಕರೇ, ಸಂಭ್ರಮದಿಂದ ನಾವೆಲ್ಲರೂ ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನ ಆಚರಿಸಿದ್ವಿ ಅಂತ. ಇವತ್ತು ನಾವು ಕೃಷ್ಣ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಬಂದಿದ್ವಿ. ಇಲ್ಲಿನ ಮಕ್ಕಳ ಜೊತೆಯಲ್ಲಿ ನಾವು ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ. ಅದ್ರ ಜೊತೆಗೆ ತಾರಾ ಮೆರುಗನ್ನ ನೀಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ರೂಪಶ್ರೀ ಅವರು. ಅದು ನಿಮ್ಮೆಲ್ಲರಿಗೂ ಸಖತ್ ಖುಷಿ ತಂದ್ಕೊಟ್ಟಂತ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಹಬ್ಬದ ವಿಶೇಷವಾಗಿ ನಾವೆಲ್ಲರೂ ಸಹ ಬೇವು ಬೆಲ್ಲ ಮತ್ತು ಹೋಳಿಗೆಯನ್ನ ಕೂಡ ಸವಿದ್ವಿ. ಇದು ನಮಗೂ ನಿಮ್ಮೆಲ್ಲರಿಗೂ ತುಂಬಾ ಖುಷಿಯನ್ನ ತಂದ್ಕೊಟ್ಟಿದೆ. ಇದರ ಜೊತೆಲೇ ನಾವು ಹಬ್ಬದ ಮಹತ್ವವೇನು, ಹಬ್ಬವನ್ನ ಯಾವ ರೀತಿಯಾಗಿ ಆಚರಿಸಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ನೀಡಿದ್ವಿ. ಈ ಹಬ್ಬ ನಮ್ಗೆ ಸಾರ್ಥಕತೆಯ ಮನೋಭಾವವನ್ನ ತಂದ್ಕೊಡ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ತುಂಬಾ ಸಂಭ್ರಮದಿಂದ ಆಚರಿಸಿ ನಿಮ್ಮ ಈ ಯುಗಾದಿ ನಿಮ್ಗೆ ಎಲ್ಲಾ ರೀತಿಯಾದಂತ ಯಶಸ್ಸು, ಆಯಸ್ಸು, ಆರೋಗ್ಯವನ್ನ ತಂದ್ಕೊಡ್ಲಿ ಅಂತ ಆಶಿಸ್ತಾ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಪ್ರಜ್ವಲ. ಸುದ್ದಿ ಸಮಾಚಾರಗಳ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ. ಮತ್ತೊಮ್ಮೆ ನಾಡಿನ ಸಮಸ್ತ ವೀಕ್ಷಕರಿಗೂ BN TVಯ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಯುಗಾದಿ ಬಂದಾಗ ಹಸಿರು ಚಿಗುರು ಈ ಮನದ ತುಂಬ, ಈ ಬೇವು ಈ ಬೆಲ್ಲ ಸವಿದಾಗ ಹಬ್ಬಬ್ಬ ನಗೆಯ ಹೊನಲು ಈ ಮನೆಯ ತುಂಬ. ಯುಗಾದಿ ಯುಗಾದಿ ಬಂದಾಗ